ಬಂಗಾರ ಇರ್ಬೋದು, ಕಮಲಿ ಇರ್ಬೋದು, ಈ ಸೀರಿಯಲ್ ಎಲ್ಲ ಇಲ್ಲೇ ಶೂಟ್ ಆಗಿರುವಂಥದ್ದು. ನಮಗೆ ಈ ಕಡೆ ಮಂಡ್ಯ ಅಥವಾ ಚನ್ನಪಟ್ಟಣ ಕಡೆ ಬಂದರೆ ಮೇಲ್ಗಡೆ ಹಂಚೆ ಒಂದು ವಿಶೇಷ ಅಂತ ಹೇಳ್ಬೋದು. ನಮ್ಮ ಕರಾವಳಿ ಭಾಗದಲ್ಲಿ ಇಲ್ಲೆಲ್ಲ ರೀಪು ಪಕಾಸಿಗಳನ್ನು ಹಾಕ್ತೀವಿ ನೋಡಿ. ಹಳೆಯ ಕಾಲದ ಬಾಗಿಲು ಇವತ್ತಿಗೂ ಹಾಗೆ ಇದೆ. ಇಲ್ಲಿ ನೋಡಿ, ಇದರ ಚಿಲ್ಕ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಬೀಗ ಹಾಕಿ ಲಾಕ್ ಮಾಡಿ ಹೋದ್ರೆ ಯಾರಿಗೂ ತೆಗಿಯೋಕ್ಕಾಗಲ್ಲ, ಅಷ್ಟು ಸೇಫ್ಟಿ. ಇವರು ನಿಮ್ಮ ಮನೆ ಮಗ, ಈಗ ಇವ್ರ ಹೀರೋ ಮನೆ ಮಗ ಬಂದಿದ್ದಾರೆ. ಏನ್ ಅನ್ಸುತ್ತೆ? ಸಂತೋಷ, ಖುಷಿ ಆಗುತ್ತೆ. ನಂದು ಮನೆಗೆ ಕೊಡಗಲ್ಲಿರೋ ಮನೆಗೆ ಹೆಂಗ್ ಹೋಗುವಾಗ ಯಾವ ತರ ಫೀಲಿಂಗ್ ಬರುತ್ತಲ್ಲ, ಸೇಮ್ ನನಗೆ ಇಲ್ಲಿ ಬರುತ್ತೆ, ಹೋಮ್ಲಿ ಫೀಲಿಂಗ್. ಅಂದ್ರೆ ಎಲ್ಲದಕ್ಕೂ ಒಂದು ಮಾದರಿ ಮನೆ ಇದೆ ಆಕ್ಚುಲಿ. ಅಂದ್ರೆ ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಅಮ್ಮ ಈಗಲೂ ಬಂದಾಗ ಕಾಫಿ ಕುಡಿತಾರ, ಟೀ ಕುಡಿತಾರ, ನಾಷ್ಟಾ ಮಾಡಿ ಊರಿಗೆ ಬರಲ್ಲ, ನಮ್ ಮರ್ತ್ಬಿಟ್ರಿ, ಬಂದಿದ್ದೀರಾ ನೀವು. ಅಂದ್ರೆ ತುಂಬಾ ಕುಟುಂಬ ಬಂದು ನೋಡೋ ಸಿನಿಮಾ ಜನ ಹೇಳ್ತಾ ಇರ್ತಿದ್ರಲ್ಲ, ಆ ಜನ ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ಬರ್ತಾ ಇಲ್ಲ ಕನ್ನಡದಲ್ಲಿ ಅಂತ ನೋಡಿ. ಹಳೆಯ ಕಾಲದ ಟಿವಿ ಇದು. ಬಹುಶಃ ಶೂಟಿಂಗ್ ಮನೆ ಆದ್ರಿಂದ ಶೂಟಿಂಗ್ ಏನ್ ಬೇಕೋ ಅದನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಟೇಪ್ ರೆಕಾರ್ಡ್ ಇದೆ. ಇದು ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ವಾವ್, ರವಿಚಂದ್ರನ್ ಸರ್ದು. ದೋಸೆ ಬೇಕಾ ಇಡ್ಲಿ ಬೇಕಾ ಅಂತ ಹೇಳಿ ಇಲ್ಲಿ ನಿಂತ್ಕೊಂಡು ಕೊಟ್ರೆ ಆಯ್ತು. ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಪಾತ್ರೆ ಇಡೋದಕ್ಕೆಲ್ಲ ವಾಟರ್ ಬಾಟ್ಲ್ ಕುಡಿದು ಉಳಿಸಿರ್ತಾರ. ಇದಲ್ಲ, ಊಟ ಮಾಡಿಸ್ಬೇಕಿದ್ರೆ ಹಂಗೇನೆ. ಅವರು ಆಕ್ಚುಲಿ ಸಿನಿಮಾದಲ್ಲೂ ಕುರುಡಿ ಕಣ್ ಕಾಣಿಸಲ್ಲ ತಾಯಿಗೆ. ಹೌದಾ? ನೋಡಿ, ಅದೊಂದು ರಿವೀಲ್ ಆಯ್ತು. ಓಕೆ. ಆದ್ರೆ ಮುಂಚೆ ಮರದಿಂದಾನೇ ಇದನ್ನ ಮಾಡ್ತಾ ಇದ್ರು. ಇದೊಂದು ಸ್ಟ್ಯಾಂಡ್. ಇದ್ರಲ್ಲಿ ನೋಡಿ, ಈ ಬನಿಯಾನ್ಗಳು ಇದೆಲ್ಲ ಒಣಸುವಾಗ ನಾವು ಹಿಂಗೆ ಹಾಕ್ಬಿಟ್ಟು ಹೋಗ್ತಿದ್ವಿ. ಅಥವಾ ಶರ್ಟ್ ಗಳನ್ನು ಕಳೆದಾಗ ಇದಕ್ಕೆ ನೇತ್ ಹಾಕೋದಕ್ಕೆ ಒಂದು ಒಳ್ಳೆ ಡಿಸೈನ್. ಹಾ, ಇವ್ರು ಟ್ರೈ ಮಾಡ್ತಾರೆ ನೋಡಿ. ಇದಕ್ಕೆ ಹ್ಯಾಂಡ್ಲ್ ನೋಡಿ, ಇಲ್ಲೊಂದು ಕೈ ಚಿತ್ರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಹಿಂಗ್ ಹಿಡ್ಕೊಂಡಿದೆ. ಹಾ, ಇದು ಕೀವ್ ಹಾಕ್ಬಿಟ್ಟು ಇಲ್ಲಿ ಕೀವ್ ಕೊಡೋದು ಹಿಂಗೆ ತಾಮ್ರನ ನೋಡಿ. ತಾಮ್ರ ಇದು ಹೋಲ್ಗಳಿರೋದ್ರಿಂದ ಅಡಿಗಡೆಯಿಂದ ಗಾಳಿ ಬರುತ್ತೆ, ಮೇಲ್ಗಡೆ ಗಾಳಿ ಬರುತ್ತೆ. ವಾವ್. ನಮ್ದು ಇಲ್ಲಿ ಮೀನ್ ಮಾರೋರು, ಐಸ್ ಕ್ರೀಮ್ ಮಾರೋರೆಲ್ಲ ಹಿಂಗೆ ಬರೋರು. ಅವಾಗ ಇದ್ರಲ್ಲಿ ಇಬ್ರು ಹೆಣ್ತಿರಿದ್ರೆ ಇದೆ MIT ಚೆನ್ನಾಗತ್ತಂತೆ. ತುಂಬಾ ದೊಡ್ಡ ಜಾಗ ಇದೆ. ಅಲ್ಲ, ಒಬ್ರು ಈ ಕಡೆ ತಿರ್ಕೊಂಡಾಯ್ತು, ಒಬ್ರು ಆ ಕಡೆ ತಿರ್ಕೊಂಡಾಯ್ತು. ಯಾವ್ದೋ ಪ್ಲಾಸ್ಟಿಕ್ ಇಂದಲ್ಲ, ಇದು ಕೆಳಗಡೆ ಈಚಿಲ್ ಕಾಳು ಬೆಳ್ಳು ಅಂತ ಹೋರಿ ಎಲ್ಲ ಇರ್ತಾ ಇದೆ. ಶೂಟಿಂಗ್ ಏನೇನಿತ್ತು ಅಲ್ಲ ಇಲ್ಲಿ, ಸುಧಾರಾಣಿ ಮ್ಯಾಮ್ ಜೊತೆ ಆಗ್ಲಿ, ಜಯ ಜೊತೆ ಆಗ್ಲಿ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅಂತೂ ಇಲ್ಲಿ ಬರೋದು, ಇಲ್ಲಿ ಇವತ್ತು ಸೀನ್ ಇದೆ ಅಂದ್ರೆ ಖುಷಿ. 21ನೇ ತಾರೀಕು ಸಂಭವಾಮಿ ಯುಗೆ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬಂದು ನೋಡಿದ್ರೆ ಬಹಳ ಉತ್ತಮ ಅಲ್ವಾ ಸರ್? ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ನಾನಿವತ್ತು ಚನ್ನಪಟ್ಟಣದ ಒಂದು ಗ್ರಾಮದ ಒಳಗಡೆ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ, ಇದು ಶೂಟಿಂಗ್ ಮನೆ. ಆ್ಯಕ್ಚುಲಿ ತೊಟ್ಟಿ ಮನೆ ಹೆಂಗಿದೆ ಅಂತ ಹೇಳಿದ್ರೆ, ಇದು ಬಹುಶಃ ಒಂದು 100 ವರ್ಷದ ಹಳೆಯ ಮನೆ. ಇದು ಬಂಗಾರ ಇರ್ಬೋದು, ಕಮಲಿ ಇರ್ಬೋದು, ಈ ಸೀರಿಯಲ್ ಎಲ್ಲ ಇಲ್ಲೇ ಶೂಟ್ ಆಗಿರುವಂಥದ್ದು. ಮನೆಯ ಒಂದೊಂದು ಕಂಬನೂ ನಾವು ಮಾತಾಡಿಸ್ಬೋದು, ಅಷ್ಟು ಚೆನ್ನಾಗಿದೆ, ಅಷ್ಟು ಒಳ್ಳೊಳ್ಳೆ ಕಥೆಗಳಿದೆ. ಆಮೇಲೆ ಮನೆ ಒಳಗಡೆ ನೋಡುವಂಥ ಅನೇಕ ಹಳೆಯ ಕಾಲದ ವಸ್ತುಗಳಿದೆ. ಮತ್ತು ಇಲ್ಲೆಲ್ಲ ಶೂಟಿಂಗ್ ಆಗುವಾಗ ಈ ಮನೆಗೆ ಬಣ್ಣವನ್ನು ಹಾಕಿರ್ತಾರೆ. ನಾನು ಇವತ್ತು ಇಲ್ಲಿ ಒಬ್ಬನೇ ಬಂದಿಲ್ಲ. ಈ ಮನೆಯಲ್ಲೇ ಈಗ ಸಂಭವಾಮಿ ಯುಗೆ ಅಂತ ಹೇಳಿ ಒಂದು ಕನ್ನಡದಲ್ಲಿ ಒಂದು ಚಿತ್ರ ಬರ್ತಾ ಇದೆಯಲ್ಲ, ಅದು ಕೂಡ ಇಲ್ಲೇ ಶೂಟಿಂಗ್ ಆಗಿರುವಂಥದ್ದು. ಆ ಸಿನಿಮಾದಲ್ಲಿ ದೊಡ್ಡ ನಟ ನಟಿಯರಿದ್ದಾರೆ. ಅಂದರೆ ಸುಧಾರಾಣಿ ಮೇಡಮ್ ಇದ್ದಾರೆ, ಪ್ರಮೋದ್ ಶೆಟ್ಟರ್ ಇದ್ದಾರೆ, ಇನ್ನೂ ಅನೇಕ ಸಿನಿ ತಾರೆಯರಿದ್ದಾರೆ. ಅದ್ರ ಜೊತೆಗೆ ಈಗ ಒಳಗಡೆ ಇದೇ ಸಿನಿಮಾದ ಹೀರೋ ಮತ್ತು ಡೈರೆಕ್ಟ್ರು ಜೊತೆಗೆ ಸಹ ಕಲಾವಿದರು ಕೂಡ ಇದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಈ ಮನೆ ಅಥವಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವೇನಾದರೂ ತೊಟ್ಟಿ ಮನೆಯನ್ನು ಕಟ್ಟಬೇಕು ಅಂತಿದ್ರೆ, ಹಳೆಯ ಕಾಲದ ತೊಟ್ಟಿ ಮನೆಯನ್ನು ನೋಡಬೇಕು ಅಂತಿದ್ರೆ, ಈ ಮನೆ ಬಹಳ ಸೂಕ್ತವಾದಂಥ ಒಂದು ವಿಡಿಯೋ. ಈ ಮನೆಯನ್ನು ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಇದು ಜಗಲಿ, ಹಿಂದೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಇದು ಕಾವಿ ನೆಲ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬಂದರೆ ಈ ಎತ್ತುಗಳಿಗೆ ನೊಗ ಅಂತ ಹೇಳ್ತೀವಲ್ಲ, ಅದನ್ನು ಇಟ್ಟಿದ್ದಾರೆ. ಮೇಲು ನಮಗೆ ಈ ಕಡೆ ಮಂಡ್ಯ ಅಥವಾ ಚನ್ನಪಟ್ಟಣ ಕಡೆ ಬಂದರೆ ಮೇಲ್ಗಡೆ ಹಂಚೆ ಒಂದು ವಿಶೇಷ ಅಂತ ಹೇಳ್ಬೋದು. ನಮ್ಮ ಕರಾವಳಿ ಭಾಗದಲ್ಲಿ ಇಲ್ಲೆಲ್ಲ ರೀಪು ಪಕಾಸಿಗಳನ್ನು ಹಾಕ್ತೀವಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ಬಿದಿರಿನ ಕೋಲಿನ ಸಹಾಯದಿಂದ ಅದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಗ್ಗ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬಂದರೆ ಇದು ಹಿಂದಿನ ಕಾಲದಲ್ಲೆಲ್ಲ ದೀಪ ಇಡ್ತಾ ಇದ್ರು, ಕೆಲವೊಂದು ಬೀಗ ಕೀಲಿ ಕೈಗಳನ್ನೆಲ್ಲ ಇಲ್ಲಿ ಇಡ್ತಾ ಇದ್ರು. ಇಲ್ಲೂ ಇದೆ. ಆಮೇಲೆ ಬಾಗಿಲು ನೋಡಿ, ತೊಟ್ಟಿ ಮನೆಯ ಬಾಗಿಲು. ಇದು ಮೇಜರ್ ಎಂಟ್ರೆನ್ಸ್. ಇದ್ರ ಒಳಗಡೆ ಹೋದರೆ ತೊಟ್ಟಿ ಮನೆ, ಮಧ್ಯ ನೀರು ಬೀಳುತ್ತಲ್ಲ ಅದೇ ಮನೆ ನೋಡಿ. ಹಳೆಯ ಕಾಲದ ಬಾಗಿಲು ಇವತ್ತಿಗೂ ಹಾಗೆ ಇದೆ. ಇಲ್ಲಿ ನೋಡಿ, ಇದರ ಚಿಲ್ಕ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಬೀಗ ಹಾಕಿ ಲಾಕ್ ಮಾಡಿ ಹೋದರೆ ಯಾರಿಗೂ ತೆಗಿಯೋಕ್ಕಾಗಲ್ಲ, ಅಷ್ಟು ಸೇಫ್ಟಿ. ಇನ್ನು ಈ ಕಡೆ ಒಂದು ರೂಮ್ ಇದೆ,
ಈ ಕಡೆ ಒಂದು ರೂಮ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಸಿನಿಮಾ ತಂಡನೇ ಒಳಗಡೆ ಇದೆ. ಸರ್ ನಮಸ್ತೆ. ನಮಸ್ಕಾರ. ಹೆಗ್ಗಡೆ ಸ್ಟುಡಿಯೋ ಅವ್ರು ನಮ್ಮನೆ ಬಂದಿದ್ದೀರಿ. ಎಸ್ 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 ತೊಟ್ಟಿ ಮನೆಗೆ ಬಂದಿದ್ದೀವಿ. ಸಂಭವಾಮಿ ಯುಗೆ ಯುಗೆ ಚಿತ್ರತಂಡದ ಎಲ್ಲರೂ ಇಲ್ಲೇ ಇದ್ದಾರೆ. ನಾನು ಈಗಾಗಲೇ ಹೇಳಿದೆ, ಜೈ ಶೆಟ್ಟಿ ಅವರು ಹೀರೋ ಆಗಿ 2ನೇ ಸಿನಿಮಾ, ಕನ್ನಡ ಚಿತ್ರರಂಗದಲ್ಲಿ 2ನೇ ಸಿನಿಮಾ ಹೀರೋ ಆಗಿ ಒಂದು ನಿರೀಕ್ಷೆಯನ್ನ ಮೂಡಿಸಿರುವಂತ ಸಿನಿಮಾ. ಜೊತೆಗೆ ಇಲ್ಲಿ ಡೈರೆಕ್ಟರ್ ಕೂಡ ಇದ್ದಾರೆ. ಸೊ ಸಹ ಕಲಾವಿದರು ಇಲ್ಲಿದ್ದಾರೆ, ಮೇಡಮ್ ಇಲ್ಲಿದ್ದಾರೆ, ತಂಗಿ ಕ್ಯಾರೆಕ್ಟರ್ ಮಾಡಿದಿರಲ್ಲ. ಎಸ್, ಈ ಮನೆಯಲ್ಲಿ ಸುಧಾರಾಣಿ ಮೇಡಮ್ ಕೂಡ ಇಲ್ಲಿ ಭಾಗಿಯಾಗಿ ಶೂಟಿಂಗ್ ಅನ್ನು ಮಾಡಿರುವಂಥದ್ದು. ಮತ್ತೆ ಆಲ್ಮೋಸ್ಟ್ ಮನೆಯ ಚಿತ್ರೀಕರಣ, ಇದು ಹೀರೋ ಮನೆ ಅಲ್ವಾ? ಈ ಸಂಭವಾಮಿ ಯುಗೆ ಯುಗೆ ಚಿತ್ರದ ಹೀರೋ ಮನೆ ಇದು. ಹಂಗಾಗಿ ಅವ್ರ ಮನೆಗೆ ನಾವು ಇವತ್ತು ಬಂದಿರುವಂತದ್ದು. ಈ ಮನೆಯನ್ನ ತೋರಿಸ್ಬೇಕು, ಅದು ನಿಮ್ ಜೊತೆಗೆ ತೋರಿಸ್ಬೇಕು. ಓಕೆ, ಈ ಮನೆ ಸೆಲೆಕ್ಷನ್ ಹೆಂಗಾಗಿದ್ದು ಸರ್? ಲೊಕೇಶನ್ ಹುಡ್ಕೊಳ್ತಾ ಬಂದ್ವಿ. ಎಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲ ಇಲ್ಲಿ ಬಂದ್ರೆ ಸುತ್ತಮುತ್ತ ಇದೇ ತರ ಮನೆಗಳೇ ಕಾಣೋದು. ಎಲ್ಲ ಮನೆಗೆ ಹೋಗಿ ವಿಸಿಟ್ ಕೊಟ್ವಿ, ಯಾವ ಮನೆ ಮಾಡ್ಬೋದು ಅಂತ. ಈ ಮನೆಗೆ ಬಂದಾಗ ನೋಡಿದ್ವಿ, ಇಲ್ಲ ನೋಡಿ ಹೇಗಿದೆ ಅಂತ ಹೇಳಿ. ಸೊ ಈ ಮನೆ ನೋಡ್ತಿದ್ದಂಗೆ ಅನಿಸ್ಬಿಡ್ತು, ನಮ್ಗೆ ಇದು ತುಂಬಾ ಕರೆಕ್ಟ್ ಆದ ಮನೆ ಇದು ಅಂತ ಹೇಳಿ. ಆಮೇಲೆ ಅವ್ರ ಹತ್ರ ಕೇಳ್ಕೊಂಡ್ವಿ, ಅವ್ರು ಸಪೋರ್ಟ್ ಮಾಡಿದ್ರು, ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಅಮ್ಮ ಇಲ್ಲೇ ಇದ್ದಾರೆ, ಅವ್ರನ್ನೊಂದು ಮಾತಾಡ್ಸೋಣ ಬನ್ನಿ. ಅಮ್ಮ ಮನೆಯ ಮಾಲೀಕರು ಇವರು. ನೋಡಿ, ಇಲ್ಲಿ ಬಂಗಾರ ಇರ್ಬೋದು, ಕಮಲಿ ಇರ್ಬೋದು, ಇದೆಲ್ಲ ಶೂಟಿಂಗ್ ಆಗಿತ್ತಂತೆ. ಈಗಲೂ ಸದ್ಯಕ್ಕೂ ಶೂಟಿಂಗ್ ನಡೀತಾ ಇರುತ್ತಾ? ಹಾ, ಇವರು ನಿಮ್ಮ ಮನೆ ಮಗ, ಈಗ ಇವ್ರು ಹೀರೋ ಮನೆ ಮಗ ಬಂದಿದ್ದಾರೆ. ಏನ್ ಅನ್ಸುತ್ತೆ? ನಮಗ್ ಸಂತೋಷ, ಖುಷಿ ಆಗುತ್ತೆ. ಹೌದಾ? ಓಕೆ, ನಿಮ್ ಮಗನೇ ಅವರು. ನಾವು ಕ್ಯಾಮರಾ ತಗೊಂಡ್ ಫಸ್ಟ್ ಬಂದಾಗ, ಏನಪ್ಪ ಅಮ್ಮನೇ ಮರ್ತ್ ಬಿಟ್ಟಿದ್ಯಾ, ಇವತ್ ಬಂದಿದ್ಯಾ ಅಂದ್ರು. ಹಾ ಹಾ, ಮಗ ಮಗ ಇಬ್ರು ಇದಾರೆ. ಹೌದಾ? ಎಷ್ಟು ಖುಷಿ. ಮಗಳು ಇಲ್ಲಿದ್ದಾರೆ ನೋಡಿ, ಬನ್ನಿ ಅಮ್ಮ, ಇಷ್ಟ. ಹೌದಾ? ಏನ್ ಅನ್ಸುತ್ತೆ ಇವರ ಮುಗ್ಧವಾದ ಪ್ರೀತಿ? ಇವರು ಹೇಗಂದ್ರೆ, ಇದು ಶೂಟಿಂಗ್ ಆದ್ಮೇಲೆನೂ ನನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇದ್ರು. ಸೊ ಒಂದು ರಿಯಲ್ ಅಮ್ಮ, ಒಂದು ಮದರ್ ನಾನು ಇವ್ರಲ್ಲಿ ನೋಡ್ತೀನಿ. ಮತ್ತೆ ಈ ಮನೆಗ್ ಬಂದ್ರೆ ಗೊತ್ತಾ, ನಂದು ಮನೆಗೆ ಕೊಡಗಲ್ಲಿರೋ ಮನೆಗೆ ಹೆಂಗ್ ಹೋಗುವಾಗ ಯಾವ ತರ ಫೀಲಿಂಗ್ ಬರುತ್ತಲ್ಲ, ಸೇಮ್ ನನಗೆ ಇಲ್ಲಿ ಬರುತ್ತೆ. ಹೋಮ್ಲಿ ಫೀಲಿಂಗ್. ಇದು ಖುಷಿ. ಡೈರೆಕ್ಟರ್, ಇದು ದೊಡ್ಡ RCC ಮನೆಯಲ್ಲಿ ಸಿಗುತ್ತಲ್ಲ, ಆ ಫೀಲ್ ಇಲ್ಲಿ ಸಿಗಲ್ಲ. ಇದೇ ಒಂಥರ ಬೇರೆ ತರದ ಮನೇನೆ ಒಂದು ಪ್ರೀತಿ. ಮತ್ತೆ ಇಲ್ಲಿ ಅಮ್ಮ ಕೂಡ ಒಂದು ಪ್ರೀತಿ ಇದೆ ಅಲ್ಲ, ಅವ್ರ ಇನ್ನೋಸೆನ್ಸ್ ಆಗ್ಲಿ. ದಿಸ್ ಇಸ್ ಐ ಆಮ್ ಮೋರ್ ದನ್ ಹ್ಯಾಪಿ ಇಲ್ಲಿ ಬಂದು. ತುಂಬಾ ಖುಷಿ. ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಯ್ತಾ? ಹಳ್ಳಿ ಜನರು ತುಂಬಾ ಮುಗ್ಧರಾಗಿರ್ತಾರೆ, ಮತ್ತೆ ಅವ್ರ ಪ್ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅದನ್ನ ಈ ಮನೆಯಲ್ಲಿ ಅಂದ್ರೆ ಎಲ್ಲದಕ್ಕೂ ಒಂದು ಮಾದರಿ ಮನೆ ಇದೆ ಆಕ್ಚುಲಿ. ಅಂದ್ರೆ ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಅಮ್ಮ ಈಗಲೂ ಬಂದಾಗ ಕಾಫಿ ಕುಡಿತಾರ, ಟೀ ಕುಡಿತಾರ, ನಾಷ್ಟ ಮಾಡಿ, ಊರಿಗೆ ಬರಲ್ಲ ನಮ್ ಮರ್ತ್ಬಿಟ್ರಿ, ಬಂದಿದ್ದೀರಾ ನೀವು, ಫಿಲಮ್ ಯಾವಾಗ, ಫಿಲಮ್ ಅಲ್ಲಿ ನಮ್ ಮನೆ ಬಂದ್ರೆ ಸಾಕು ಅನ್ನೋಷ್ಟು ಸಂತೋಷ ಅವ್ರಿಗೆ. 10 ಜನ ನಮ್ ಮನೆ ನೋಡ್ತಾರಲ್ಲ ಅನ್ನೋಷ್ಟು ಸಂತೋಷ. ಸೊ ಇಂತ ಪ್ರೀತಿ ನಮ್ಗೆ ಸಿಕ್ಕಿದೆ, ಅದು ತುಂಬಾ ಪುಣ್ಯ. ನೋಡಿ ವೀಕ್ಷಕರೇ, ಆ ಪ್ರೀತಿನ ನಿಮ್ಗೂ ಉಣಬಡಿಸ್ತಾ ಇದೀವಿ. ಒಂದು ಮನೆ, ಅದರಲ್ಲೂ ತೊಟ್ಟಿ ಮನೆಯನ್ನ ವಿತ್ ಆಕ್ಟ್ರೆಸ್ ಜೊತೆಗೆ ತೋರಿಸೋದು ಬಹಳ ಕಷ್ಟ. ಆದ್ರೆ ಇಡೀ ಟೀಮು, ಸಂಭವಾಮಿ ಯುಗೆ ಯುಗೆ ಟೀಮ್ ಜೊತೆಗೆ, ಮನೆಯ ಮಾಲೀಕರ ಜೊತೆಗೆ ಈ ತೊಟ್ಟಿ ಮನೆಯನ್ನ ತೋರಿಸ್ತಾ ಇದೀವಿ. ಓಕೆ, ಎಲ್ಲಿಂದ ಶುರು ಮಾಡೋಣ ಡೈರೆಕ್ಟ್ರೆ? ನೀವೇ ಹೇಳಿ, ಯಾವ ಕಂಬದಿಂದ ಶುರು ಮಾಡೋದು? ನನಗೆ ಎಲ್ಲ ಕಂಬದಲ್ಲಿ ಒಂದೊಂದು ಮೆಮೊರಿ ಇದೆ. ಎಷ್ಟೋ ಕಂಬದಲ್ಲಿ ವಾಲ್ ನಿಂತಿರೋದು. ಓಕೆ, ಇಲ್ಲಿ ಬಂದ್ರೆ ಇದು ತೊಟ್ಟಿ ಮನೆ, ಮೇಲ್ಗಡೆಯಿಂದ ನೀರು ಬೀಳುತ್ತೆ. ಬಹುಶಃ ಇದು ಒಂದು 75ರಿಂದ 100 ವರ್ಷದ ಹಿಂದಿನ ಮನೆ ಅಂತ ಹೇಳ್ಬಹುದಲ್ವಾ? ಇವರ ಹಸ್ಬೆಂಡ್ ಅವರ ಅಪ್ಪ ಕಟ್ಟಿರಿಸಿರೋ ಮನೆ ಅಂತ ಹೇಳಿದ್ರು ಅವರು. ಓಕೆ, ಇಲ್ಲಿ ಏನಲ್ಲ, ಇಲ್ಲಿ ತುಂಬಾ ಸೀಕ್ವೆನ್ಸ್ ಆಗಿದೆ. ಇಲ್ಲಿ ಸುಧಾರಾಣಿ ಮೇಡಮ್ ಅವ್ರು ಹೂ ಕಟ್ತಾ ಇದ್ದಿದ್ದು. ಸೊ ಮಧುರ ಅವರು ಇಲ್ಲಿ ಕೂತು ಹೂ ಕಟ್ತಿರೋ ಅಂತದ್ದು. ಈ ಕಥೆದು ಒಂದು ಪಾಯಿಂಟ್ ಇದೆ, ಅದು ನಾಡ್ದು ಟ್ರೈಲರ್ ನಿಮ್ಗೆ ರಿವೀಲ್ ಆಗತ್ತೆ. ಹೀರೋ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಆದಾಗ, ಸೊ ಏನಕ್ಕೆ ಪ್ರೆಸಿಡೆಂಟ್ ಆದ, ಅದು ಎಲ್ಲಿಂದ ಅನ್ನೋದು ಮೇಜರ್ ಪಾಯಿಂಟ್ ಇದಾಗಿರತ್ತೆ. ಈಗ ಅವ್ರನ್ನ ಕೂರ್ಸೋಣ, ಇವರಿಬ್ರನ್ನ. ಅಣ್ಣ ತಂಗಿ ಈಗ ಕುತ್ಕೊಳ್ತಾರೆ. ಅಣ್ಣ ತಂಗಿದಲ್ಲಿ ಸೇಮ್ ಸೀನ್. ಏನ್ ಸೀನ್ ಅಂತ ನಮಗೊಂದು ತೋರಿಸಿ ನೋಡೋಣ. ಇವ್ರದ್ದು ಆಕ್ಚುಲಿ ಹಳ ಸೀನ್ ಇರೋದು, ಅದು ಬೇಡ ಈಗ. ಡೈಲಾಗ್ ಇವ್ರಿಗೆ ಗೊತ್ತಿಲ್ಲ, ಡೈರೆಕ್ಟರ್ ಹೇಳ್ಕೊಡ್ಬೇಕು. ಈಗ ನಾವ್ ಈ ಊರಿಗೆ ಬಂದು 15ರಿಂದ 20 ವರ್ಷ ಆಯ್ತು. ಇವರಲ್ಲಿ ಯಾವ್ದು ಬದಲಾವಣೆ ಆಗಿಲ್ಲ ಅಂತ ಜನಗಳು ಹೇಳೋದನ್ನ ನಾನು ಕೇಳಿಸ್ಕೊಂಡಿದೀನಿ. ನೀನ್ ಯಾಕೆ ಈ ಊರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಆಗಿ ಈ ಊರಿಗೆ ಒಳ್ಳೇದ್ ಮಾಡ್ಬಾರ್ದು? ಇಷ್ಟೇ ಸಾಕು, ಜಾಸ್ತಿ ಇಂಟರ್ವ್ಯೂ ಮಾಡೋದ್ ಬೇಡ. ಹೌದು, ಒಂದ್ ಡೈಲಾಗ್, ಸಣ್ಣ ಡೈಲಾಗ್ ಹೇಳಿ ಮೇಡಮ್. ಆಕ್ಚುಲಿ ನಿಮ್ಮ ತಾಯಿ ಹೇಳಿರೋದು ಸುಧಾರಾಣಿ ಮೇಡಮ್ ಅವರು, ಈಗ ತಂಗಿಯಾಗಿ ಅಣ್ಣನಿಗೆ ಹೇಳಿ. ಇವ್ರಿಗೆ ಬಂದು 15-20 ವರ್ಷ ಆಯ್ತು, ಆದ್ರೆ ಇವರಲ್ಲಿ ಏನು ಬದಲಾವಣೆ ಇಲ್ಲ. ಸೊ ನೀನೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಈ ಊರ್ನ ಚೇಂಜ್ ಮಾಡ್ಬೇಕು, ಯುವಕರಿಗೆಲ್ಲ ಮಾದರಿ ಆಗ್ಬೇಕು. ಹೌದು, ನನಗೆ ಅದೇ ಅನಿಸ್ತಾ ಇದೆ. ಏನಂದ್ರೆ ನಾನು ಓದ್ ಮುಗ್ದಿದೆ, ಈಗ ಊರ್ ಬಿಟ್ಟು ಬೇರೆ ಸಿಟಿಗೆ ಹೋಗಿ ಕೆಲಸ ಮಾಡಕ್ ನಂಗೆ ಇಷ್ಟ ಅಲ್ಲ. ಈ ಮನೆ ನಿಮ್ಮನ್ನೆಲ್ಲ ಬಿಟ್ಟು ದೂರದಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಊರಲ್ಲಿ ಇದು ಏನೋ ಮಾಡ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೆ.
ಕರೆಕ್ಟ್ ಆಗಿ ಒಂದು ಸಜೆಷನ್ ಕೊಟ್ರಿ, ಹಂಗೆ ಹಾಕ್ತೀನಿ. ಎಸ್, ಸಿನಿಮಾದಲ್ಲಿ ಬೇರೆ ತರನೇ ಇದೆ, ಇದು ನಮ್ಮ ಡಿಜಿಟಲ್ ಮಾಡ್ಯುಲೇಷನ್ ಮಾಡ್ಕೊಂಡು ಮಾಡಿದೀವಿ. ಎಸ್, ನೋಡಿ ಈಗ ಬಹುಶಃ ಇವತ್ತು ಮಳೆ ಇಲ್ಲ, ಮಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ನೋಡಿ ಇಲ್ಲಿ ಬಂದ್ರೆ ಬೆಳಕು ಬೀಳುತ್ತೆ, ನೀರು ಬೀಳುತ್ತೆ. ನೋಡಿ ಇದು ಹಳೆ ಕಾಲದ ತೊಟ್ಟಿ ಮನೆ. ತುಂಬಾ ಎಮೋಷನಲ್ ಸೀನ್ಗಳೆಲ್ಲ ನಡೆದಿರೋಂತ ಜಾಗ ಇದು ಅಲ್ವಾ? ಇಲ್ಲಿ ಜನಗಳಿಗೆ ಒಂದಿಷ್ಟು ಕಣ್ಣೀರ್ ತರಿಸುವಂತ ಎಪಿಸೋಡ್ ಎಲ್ಲ ನಡೆದಿರೋಂತ ಪೋರ್ಷನ್ ಇದು. ಈ ಒಂದು ಎಮೋಷನ್ಸ್ ನ ನೀವು ಥಿಯೇಟರ್ ನೋಡ್ಬೇಕು ಅಂತ ಹೇಳಿದ್ರೆ 21ನೇ ತಾರೀಕು ಸಂಭವಾಮಿ ಯುಗೆ ಯುಗೆ ರಿಲೀಸ್ ಆಗ್ತಾ ಇದೆ. ಅಲ್ಲಿಯೇ ಬಂದ್ ಥಿಯೇಟರ್ಗೆ ಬಂದು ನೋಡಿದ್ರೆ ಬಹಳ ಉತ್ತಮ ಅಲ್ವಾ ಸರ್? ಎಸ್, ಇಡೀ ಚನ್ನಪಟ್ಟಣ ಮಂದಿ ನಾವೆಲ್ಲ ಮಾತಾಡ್ಸ್ಕೊಂಡ್ ಬಂದಾಗ ಅವರೆಲ್ಲ ಇಲ್ಲ ಸಿನಿಮಾ ಒಂದ್ ನೋಡ್ಬೇಕು ಅಂತ. ಇಲ್ಲಿ ಜನಗಳೇ ನೀವು ನೋಡ್ತಾ ಇದೀರಲ್ಲ, ಎಲ್ಲರಲ್ಲೂ ಒಂದು ಕುತೂಹಲ ಮೂಡಿದೆ. ಅಂದ್ರೆ ನಾವು ಈ ಊರಲ್ಲೇ ಪೂರ್ತಿ ಸಿನಿಮಾ ಶೂಟ್ ಮಾಡಿರೋದ್ರಿಂದ ಜನರು ಬಂದು ನೋಡ್ತಾ ಇದ್ರು. ಪ್ರತಿಯೊಂದು ಸೀನ್ ನೋಡ್ಬೇಕಾದ್ರೆ ಅವರಿಗೆ ನಾವು ಮಾಡ್ತಿರ್ಬೇಕಾದ್ರೆ ಅನ್ಸೋದು, ಓ ಏನೋ ಚೆನ್ನಾಗಿ ಮಾಡ್ತಿದಾರಲ್ಲ ಇವರು, ಇವಾಗ ನೋಡಿ ಬಂದಾರಲ್ಲ ಕೆಲಸ ಸಿನಿಮಾ ಯಾವಾಗ ರಿಲೀಸ್, ನಾವೆಲ್ಲ ಹೋಗಿ ನೋಡ್ತೀವಿ. ನಿಜ. ನೋಡಿ ಕೆಲವೊಂದು ಸೀರಿಯಲ್ಗಳು ಸಿನಿಮಾಗಳಿಗೆಲ್ಲ ಸೂಕ್ತವಾಗಿರುವಂತ ಮನೆ ಇದು. ಇಲ್ಲಿ ಒಂದು ಪೇಂಟಿಂಗ್ ಮಾಡಿದ್ದಾರೆ, ಬಟ್ ನೀವು ಈ ಪೇಂಟಿಂಗ್ ಮಾಡಿದ್ದಲ್ಲ ಅಲ್ಲ, ನಮ್ದು ಕಂಪ್ಲೀಟ್ ಚೇಂಜ್ ಇತ್ತು ಪೇಂಟಿಂಗ್. ಇವಾಗ ಇಲ್ಲಿ ಇದು ಆಕ್ಚುಲಿ ಪ್ರಮೋದ್ ಶೆಟ್ಟಿ ಸರ್ ಏನಾದ್ರು ಶೂಟ್ ಮಾಡ್ತಿದ್ದಾರೆ, ಅವ್ರು ನಮ್ಮ ಸಿನಿಮಾದಲ್ಲಿ ಮಾಡಿದ್ರಿಂದ ಈ ಮನೆ ಗೊತ್ತಿತ್ತು ಅವರಿಗೆ. ಅವರು ಈ ಮನೆ ಇಷ್ಟಪಟ್ಟು ನನಗೆ ಕೇಳಿದಾಗ ಈ ಮನೆ ಹೇಳಿದ್ದೆ ನಾನು. ನಿಮ್ಮ ಸಿನಿಮಾದಲ್ಲಿ ಯಾರ್ಯಾರು, ತಾರಾಗಣದಲ್ಲಿ ಯಾರ್ಯಾರು ಇದ್ದಾರೆ? ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಸುಧಾರಾಣಿ ಮೇಡಮ್ ಇದ್ದಾರೆ, ಆಮೇಲೆ ಬಾಲರಾಜು ಅಡೆಯವರು ಇದ್ದಾರೆ, ಅಶ್ವಿನ್ ಹಾಸನ್ ಅವರು ಇದ್ದಾರೆ, ಆಮೇಲೆ ನಮ್ಮ ಚೇತನ್ ದುರ್ಗ ಆಗಿರ್ಬೋದು, ಸಿದ್ದು ಮಂಡ್ಯ ಆಗಿರ್ಬೋದು, ಆಮೇಲೆ ಗಿಲ್ಲಿ ನಟ ತುಂಬಾ ಜನ ಇದ್ದಾರೆ, ಬಜರಂಗಿ ಪ್ರಸನ್ನ ಅವರು, ವೆಂಕಟೇಶ್ ಪ್ರಸಾದ್ ಅವರು, ಭವ್ಯ ಮೇಡಮ್ ಅವರು, ರಾಜೇಂದ್ರ ಕಾರಂತ್ ಅವರು, ತಾರಾಗಣನೇ ಇದೆ, ತುಂಬಿದೆ ಪೂರಾ. ಅಂದ್ರೆ ತುಂಬಾ ಕುಟುಂಬ ಬಂದು ನೋಡೋ ಸಿನಿಮಾ. ಜನ ಹೇಳ್ತಾ ಇರ್ತಿದಿರಲ್ಲ, ಆ ಜನ ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ಬರ್ತಾ ಇಲ್ಲ ಕನ್ನಡದಲ್ಲಿ ಅಂತ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಎಲ್ಲ ಫ್ಯಾಮಿಲಿ ಬಂದು ಕೂತ್ ನೋಡೋಂತ ಸಿನಿಮಾ. ಓಕೆ ನೋಡಿ ವೀಕ್ಷಕರೇ, ಹಿಂಗ್ ಬಂದ್ರೆ ಇಲ್ಲಿ 4, 4, 2, 2 ಒಟ್ಟು 12 ಕಂಬಗಳಿದೆ. ಇಲ್ಲಿ ತುಳಸಿ ಕಟ್ಟೆ ಇದೆ. ಯಾರಿಗಾದ್ರೂ ತೊಟ್ಟಿ ಮನೆಯನ್ನ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದ್ರೆ ಬಹುಶಃ ಈ ಕಾನ್ಸೆಪ್ಟ್ ತುಂಬಾ ಸೂಕ್ತ ಆಗಿರುತ್ತೆ ಸರ್. ಯಾಕಂತ ಹೇಳಿದ್ರೆ ನೋಡಿ, ಇವತ್ತೆಲ್ಲ ಮಾರ್ಬಲ್ಸ್ಗಳು ಬಂದು ಈ ತರ ಇದೆಲ್ಲ ಹೋಗ್ಬಿಟ್ಟಿದೆ. ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಕಲ್ಲುಗಳೇ ಇದೆ. ಅದು ಬಿಟ್ರೆ ನೆಲ ನಾರ್ಮಲಿ ಸಿಮೆಂಟ್ ನೆಲನೇ ಮಾಡಿದ್ದಾರೆ, ಕಾವಿ ನೆಲನೇ ಮಾಡಿದ್ದಾರೆ. ಈಗ ಅಲ್ಲಿ ಹೋಗೋಣ, ಅಲ್ಲೊಂದು ಟಿವಿ ಎಲ್ಲ ಇದೆ. ಇದೆಲ್ಲ ಯೂಸ್ ಮಾಡ್ಕೊಂಡಿದ್ದೀರಾ ಸರ್ ನೀವು ನಿಮ್ ಸಿನಿಮಾಗೆ? ನಮ್ಮ ಸಿನಿಮಾಗೆ ಇಲ್ಲಿ ಟಿವಿನೆಲ್ಲ ಅಷ್ಟು ಯೂಸ್ ಮಾಡಿಲ್ಲ. ಓಕೆ, ನೋಡಿ ಹಳೆಯ ಕಾಲದ ಟಿವಿ ಇದು. ಬಹುಶಃ ಶೂಟಿಂಗ್ ಮನೆ ಆದ್ರಿಂದ ಶೂಟಿಂಗ್ ಏನ್ ಬೇಕು ಅದನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಟೇಪ್ ರೆಕಾರ್ಡ್ ಇದೆ, ಕ್ಯಾಸೆಟ್ಗಳಿದೆ ನೋಡಿ. ಈ ಕ್ಯಾಸೆಟ್ ಬಹುಶಃ ಇವತ್ತಿನ ಮಕ್ಕಳು ನೋಡಿರ್ಲಿಕ್ಕಿಲ್ಲ, ಒಂದು ತೋರ್ಸೋಣ. ನಾವೆಲ್ಲ ನೋಡಿದೀವಿ. ನೋಡಿ ಕ್ಯಾಸೆಟ್ ಹೆಂಗಿರ್ತಾ ಇತ್ತು, ಕ್ಯಾಸೆಟ್ ಬಾಕ್ಸ್. ಎಸ್ ಕ್ಯಾಸೆಟ್ ಬಾಕ್ಸ್ ನೋಡಿ. ಒಂದು ಓಪನ್ ಮಾಡಿ ಸರ್, ನೋಡಿ ಓಪನ್ ಮಾಡಿ ತೋರ್ಸೋಣ. ಇದು ಯಾರೇ ನೀನು ಚೆಲುವೆ. ವಾವ್, ರವಿಚಂದ್ರನ್ ಸರ್ದು ನೋಡಿ. ಒಳಗೆ ದೇವರದ್ದು. ಅಲ್ಲಿ ನೋಡಿ ಕ್ಯಾಸೆಟ್ ಹಾಕೋದು ಹೆಂಗಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಇರುತ್ತಲ್ಲ, ಇದೆಯಲ್ಲ, ಇದನ್ನ ಹಿಂಗ್ ಹಾಕೋದು, ಹಿಂಗ್ ಹಾಕಿ ಹಿಂಗ್ ಪ್ಯಾಕ್ ಮಾಡೋದು. ಎಸ್, ಅವಾಗ ಇನ್ನೊಂದು ಬರ್ತಾ ಇತ್ತು, ಅದು ಗ್ಲಾಸ್ ಅದು ಆಮೇಲೆ ಕರೆಕ್ಟ್ ಅಲ್ಲ, ಫಸ್ಟ್ ಅದು ಬಂದಿದ್ದು. ಕರೆಕ್ಟ್. ಇದಕ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಗ್ಲಾಸ್ ಮಾಡಿದ್ರು. ಈ ಸ್ವಲ್ಪ ಫೈಬರ್ ಬಿದ್ರು ಒಡೆದೋಗಲ್ಲ ಇದು. ಸೊ ಈ ಕ್ಯಾಸೆಟ್ ಅನ್ನು ಇಟ್ಕೊಂಡಿದ್ದಾರೆ ನೋಡಿ, ಯಾರೇ ನೀನು ಚೆಲುವೆ. ಬಿ ಸೈಡ್, ಎ ಸೈಡ್ ಅಂತ ಇರ್ತಾ ಇತ್ತು. ಹಿಂಗಿದ್ರೆ ಇದನ್ನ ಹಿಂಗ್ ತೆಗೆದು ಒಂದೊಂದು ಇದ್ರಲ್ಲಿ ಹಿಂಗ್ ಹಾಕ್ತಿದ್ರು, ಒಂದೊಂದು ಇದ್ರಲ್ಲಿ ಹಿಂಗ್ ಹಾಕ್ತಿದ್ರು. ಇದು ಎ ಸೈಡ್, ಇದು ಬಿ ಸೈಡ್. ಇಲ್ಲಿದೆ ನೋಡಿ ಬಿ ಅಂತ. ಆಮೇಲೆ ಕ್ಯಾಸೆಟ್ ಹಾಳಾದ್ಮೇಲೆ ನಾವೇನ್ ಮಾಡ್ತಿದ್ವಿ ಗೊತ್ತಾ, ಇದನ್ನ ಓಪನ್ ಮಾಡಿ ಈ ರೀಲ್ ಇರ್ತಿತ್ತಲ್ವಾ, ಹಾಕೊಂಡು ಹೋಗ್ತಾ ಇತ್ತು. ಆಡಿರೋ ಮೆಮೊರಿ ಇದು. ಹೌದು ಕರೆಕ್ಟ್. ಅದೊಂದು ಒಳ್ಳೆ ಮೆಮೊರಿ. ಗಾಳಿ ಹಿಂಗ್ ತೇಲ್ಕೊಂಡು ಗಾಳಿಪಟ ತರ ಹೋಗೋದು. ಮತ್ತೆ ಓಪನ್ ಮಾಡಿ ಸುತ್ತೋದು. ಪೆನ್ ಇರ್ತಿದ್ದಲ್ಲ, ಪೆನ್ ಇದ್ರೊಳಗೆ ಹಾಕೊಂಡು ತಿರ್ಸೋದು. ಆಮೇಲೆ ಇನ್ನೊಂದು ಹಾಡು ಕೇಳ್ಬೇಕು ಅಂದ್ರೆ ರಿವೈಂಡ್ ಮಾಡ್ಕೊಂಡು ಕೇಳೋದು. ಈ ಹಾಡಿಂದನೇ ಯಾವ್ದೋ ಒಂದ್ 2 ಬಟನ್ ಹೊತ್ತು ರೆಕಾರ್ಡಿಂಗ್ ಆಗ್ತಾ. ನಾವೇ ಹಾಡಿ ರೆಕಾರ್ಡ್ ಮಾಡಿ ನಮ್ಮ ವಾಯ್ಸನ್ ಕೇಳಿಸ್ಕೊಂಡು ಖುಷಿ ಪಡ್ತಿದ್ವಿ. ಅದೆಲ್ಲ ಇತ್ತು ಅದ್ರಲ್ಲಿ. ಇವಾಗ ನೋಡಿ ಇಷ್ಟು ರೆಕಾರ್ಡಿಂಗ್ ಬಂದ್ರೆ ಯಾವ ಹಾಡು ನಾವು ಹಾಡೋದೇ ಇಲ್ಲ. ಯಾವ ಹಾಡು ಕೇಳಿದ್ರೆ ತೃಪ್ತಿ ಆಗಲ್ಲ. ಹಳೇದೇನೇನಿತ್ತು ಅದು ಇವಾಗ್ಲೂ ಕುತ್ಕೊಂಡು ಯೋಚಿಸಿದಾಗ ಸೊ ಆ ದಿನಗಳೇ ಸೂಪರ್. ಇವಾಗೆಲ್ಲ ಡಿಜಿಟಲ್, ಈ ರೀಲ್ಸ್ ಇದ್ರಲ್ಲೇ ಮುಳುಗ್ಬಿಟ್ಟಿದೀವಿ. ಹೌದು. ಸೊ ಅವಾಗಿನ ಒಂದು ಚಿನ್ನಿ ದಾಂಡು ಆಡೋದು, ಗೋಲಿ ಆಡೋದು, ಈ ತರ ಹಾಡು ಕೇಳೋದು ಅಲ್ವಾ? ಏನ್ ಮಾಡಿದ್ದಾರೆ? ಬನ್ನಿ ಅಮ್ಮ, ನೀವು ಬನ್ನಿ. ವಾವ್, ನೋಡಿ ಇದು ಅಡ್ಗೆ ಮನೆ. ಏನ್ ಬೇಕು ಹೇಳಿ, ಈಗ ದೋಸೆ ಬೇಕಾ ಇಡ್ಲಿ ಬೇಕಾ ಅಂತ ಹೇಳಿ ಇಲ್ಲಿ ನಿಂತ್ಕೊಂಡು ಕೊಟ್ರೆ ಆಯ್ತು. ಇದೆಲ್ಲ ಎಷ್ಟ್ ಚೆನ್ನಾಗಿದೆ ನೋಡಿ, ಪಾತ್ರೆ ಇಡೋದಕ್ಕೆಲ್ಲ ಒಂದು ಹಳೆ ಫೀಲ್ ಕೊಡತ್ತೆ. ಎಸ್ ಕುಂಬಳಕಾಯಿ ಮಡಕೆ ಇಲ್ಲಿ ಶೂಟ್ ಆಗಿತ್ತಾ?
ಹಾ ನಮ್ದು ಆಗಿದೆ, ಇಲ್ಲೂ ಆಗಿದೆ, ಆ ರೂಮ್ ಮಾಡಿದೀವಿ. ಓಕೆ ಓಕೆ. ನೋಡಿ ಎಲ್ಲ ಪಾತ್ರೆ ಪಗಡೆಗಳೆಲ್ಲ ಇಲ್ಲೇ ಇದಾವೆ, ಎಲ್ಲ ಇಟ್ಟಿದ್ದಾರೆ. ಮರ ಇನ್ನೂ ಹಂಗಿದೆ ನೋಡಿ ಸರ್, ಅದು ಕಟ್ಟಿ ಹಳೆ ಮರಗಳು ಅವಾಗಿಂದ. ಹಳೆ ಮರಗಳು. ವಾವ್ ಬ್ಯೂಟಿಫುಲ್. ವಾವ್, ಇಲ್ಲಿ ನೋಡಿ ಲೋಟ ಎಷ್ಟ್ ಚೆನ್ನಾಗಿದೆ ಇದು. ಮಾತ್ರ ಅವ್ರದ್ದು ಹಾ ಹಾ ಇದ್ದದ್ದೆಲ್ಲ ನಮ್ದೇ. ಓಕೆ ಓಕೆ. ಈ ಹಳೆ ಪಳೆ ಪುಟ್ಟಿ ನೋಡಿ ಹಳೆದು ಹಾ ಚಿಮಣಿ ದೀಪ. ಚಿಮಣಿ ದೀಪ ಅಂತೀವಿ. ನಿಮ್ಮೂರ್ ಕಡೆ ಏನಂತಾರೆ? ಇದಕ್ಕೆ ಚಿಮಣಿ ಅಂತಾರೆ. ಚಿಮಣಿ. ನಮ್ದು ಕುಂದಾಪುರದಲ್ಲಿ ನಾವು ಇದಕ್ಕೆ ಚಿಮಣಿ ದೀಪ ಅಂತೀವಿ. ನೋಡಿ ಇದು ಚಿಮಣಿ. ಇದು ಇವತ್ತಿದು ಇದು ಏನಾಗಿದೆ, ಇವತ್ತು ಕ್ವಾರ್ಟರ್ ಬಾಟ್ಲಿಗೆ ಬಂದಿದೆ. ಅದು ಆಕ್ಚುಲಿ ಕ್ವಾರ್ಟರ್ ಬಾಟ್ಲಿ ಇದಲ್ಲ ಇದು. ಯೂಶಲಿ ಅಪ್ಪಂದ್ರ ಕ್ವಾರ್ಟರ್ ಬಾಟ್ಲ್ ಕುಡಿದು ಉಳಿಸಿರ್ತಾರ. ಇದು ಇದಲ್ಲ. ಸೀಮೆ ಎಣ್ಣೆ. ಆಮೇಲೆ ಇದು ಇನ್ನೊಂದು ಕಬ್ಬಣದ ಇದು ಬರುತ್ತೆ, ಹಿತ್ತಾಳೆ ತರ. ಹೌದು ಹೌದು ಹೌದು, ಅದೇ ಓಪನ್ ಮಾಡಿ ಹಾಕುವಂತದ್ದು. ಕರೆಂಟ್ ಹೋದಾಗೆಲ್ಲ ಮಜಾ ಇರೋದು. ಅದನ್ನ- ಕರೆಂಟ್ ಹೋದ್ರೆ ಒಂದೇ ಬುಡ್ಡಿ ಹೆಚ್ಚೋದು, ಹೋಗಿದ್ ಕಡೆ ಎಲ್ಲ ಇಲ್ಬೇಕು ಅಂತ ಅದು ಮತ್ತೆ ಹಿಂಗ್ ಹಿಡ್ಕೊಂಡು ಹೋಗ್ಬೇಕಿತ್ತು, ಅದು ಆರ್ ಹೋಗ್ತಿತ್ತಲ್ಲ. ಸ್ಮೆಲ್ ಹೆಂಗಿರುತ್ತೆ ಫೀಲ್ ಬೇರೆ. ಸೌದೆ ಒಲೆ ಊಟ ಹಾ. ಚೆನ್ನಾಗಿರುತ್ತೆ. ಎಲ್ಲ ಗ್ಯಾಸ್ ಅವನ್ನ ಆಚೆ ಕಡೆ ಇಟ್ಬಿಟ್ಟಿದೆ, ಪಥ್ಯ ಮಾಡಿ ಹುಡ್ಕಿಸಿ ನಮ್ಮ ಐದು ಕೈ ತರ್ಸ್ಕೊಂಡ್ರು. ಇದಾ ನೋಡಿ, ಇದನ್ನ ಇಡೋದಕ್ಕೆ ಒಂದು ಪ್ಲೇಸ್ ಮಾಡಿದಾರೆ ನೋಡಿ, ಎಷ್ಟ್ ಚೆನ್ನಾಗಿದೆ ನೋಡಿ. ನಿಮ್ ಮನೆಗಳಲ್ಲೂ ಹಿಂಗ್ ಮಾಡ್ಕೊಳ್ಳಿ ಅಂತ. ಎಷ್ಟ್ ಚೆನ್ನಾಗಿರುತ್ತಲ್ಲ ಸರ್, ನೋಡೋದಕ್ಕಾದ್ರೂ ಒಂದು ಅಲಂಕಾರವಾಗಿರುತ್ತೆ ಮನೆಗೆ. ಆಮೇಲೆ ಮನಸ್ಸು ಈ ತರ ಎಲ್ಲ ಇದ್ದಾಗ ಮನಸ್ಸು ತುಂಬಾ ಶಾಂತಿ ಶಾಂತಿ. ಇಲ್ಲಿ ನೋಡಿ, ನಮ್ಗೆ ಏನು ಸೆಕೆ ಆಗೋದೇ ಇಲ್ಲ. ಇಲ್ಲ ಒಂದ್ ಚೂರು ಗೊತ್ತಾ ಅಮ್ಮ, ಇದು ಯಾರು ಇದು? ನಮ್ಮ ಯಜಮಾನ್ರು ಮಗ. ಓ ಇದನ್ನ ನೋಡಿ ಇಲ್ಲಿದ್ದಾರೆ. ಈ ಕಡೆ ಇವ್ರು ಮಾಡವ್ರೆ. ಇವ್ರು ಕಟ್ಟಿರೋದಲ್ಲ, ಇವ್ರ ತಂದೆಯವ್ರು ಕಟ್ಟಿದ್ದಾರೆ. ಇವ್ರದ್ದು ತಂದೆಯವ್ರು. ಹಾ ಹಾ. ನೋಡಿ ಇದು ಹರಿ, ನಮ್ಮೂರಲ್ಲಿ ಹರಿ ಅಂತೀವಲ್ಲ. ಹಳೆ ಕಾಲದ ಬ್ಯಾಟ್ರಿ ನೋಡಿ. ಬ್ಯಾಟ್ರಿ. ವಾವ್, ಹಳೆ ಕಾಲದ್ದು ನೋಡಿ ಹೆಂಗಿದೆ. ಇದನ್ನು ತುಂಬಾ ಚೆನ್ನಾಗಿ ಎಲ್ಲ ಹಳೆ ಕಾಲ ವಸ್ತುಗಳೇ ಎಲ್ಲ ಸಿಗುತ್ತೆ. ಜೈ, ಈಗ ನೀವು ಬನ್ನಿ ಮುಂದೆ. ಈಗ ನೀವು ಕುಂದಾಪುರದವರು, ಶೆಟ್ರು. ಈಗ ನಿಮ್ಗೆ ಗೊತ್ತಿರುತ್ತೆ, ನಾರ್ಮಲಿ ಈ ಹರಿ ಅಂತ ಕರಿತೀವಿ ನಾವು ಕುಂದಾಪುರದಲ್ಲಲ್ವಾ, ಸ್ನಾನದ ಇದು ಇದನ್ನೇ ಯೂಸ್ ಮಾಡೋದು. ನಿಮ್ಮ ಮನೆಯಲ್ಲೂ ಇದೆಯಾ? ಈಗಲೂ ಇದೆ? ಇದು ನಮ್ಮನೇಲೂ ಇದೆ. ಇದೆಯಾ? ಇಟಿ ಕಟ್ಬಿಟ್ಟು ಅದ್ರೊಳಗಡೆ ಹೂತ ಹಾಕಿ ಕೆಳಗಡೆಯಿಂದ ಮೊದಲು ನೀವು ಹೆಂಗೆ ಸ್ನಾನಕ್ಕೆಲ್ಲ ಹೋಗ್ತಿದ್ದೆ? ಹೊರಗಡೆ ಇತ್ತಲ್ವಾ? ಮುಂಚೆ ಅಂದ್ರೆ ಬಚ್ಚಲ ಮನೆ ಅನ್ನೋದು ಹೊರಗಡೆ ಇರ್ತಾ ಇತ್ತು. ಹೌದು. ಈ ಹರಿ ಹೆಂಗಂದ್ರೆ ಆಲ್ ಇನ್ ಒನ್. ಇವಾಗ ಭತ್ತ ಬೇಯಿಸ್ಕೊಂಡ್ರು ಇದನ್ನೇ ಯೂಸ್ ಮಾಡೋದು, ಸ್ನಾನ ಮಾಡ್ಬೇಕಂದ್ರೆ ಇದನ್ನೇ, ಇದ್ರಲ್ಲಿ ನೀರು ಕಾಯಿಸೋದು. ಭತ್ತ ಬೇಯಿಸುತ್ತೆ ಅಂತ ಗೊತ್ತದೆ. ಹೌದೌದು. ಆಮೇಲೆ ಮನೆಯಿಂದ ಹೊರಗಡೆ ಜಾಗದಲ್ಲಿ ಹಿಂಗೆ ಸುತ್ತ ತೆಂಗಿನ ಮಾಡಿರೋದು, ಕರೆಕ್ಟ್. ಓಲೆ ಮಾಡಿ ಒಂದು ಗೂಡು ಮಾಡಿ ಅದ್ರಲ್ಲಿ ಸ್ನಾನ ಮಾಡ್ತಾ ಇದ್ರು. ಅದು ಭತ್ತ ಬೆಳೆಯೋ ಟೈಮಲ್ಲಿ ಭತ್ತನೂ ಬೇಯಿಸ್ತಾ ಇದ್ರು, ಡೇ ಟೈಮಲ್ಲಿ. ನೈಟ್ ಸ್ನಾನಕ್ಕೂ ಯೂಸ್ ಮಾಡ್ತಾ ಇದ್ರು. ನಾವೆಲ್ಲ ಏನು ಅಂತ ಹೇಳಿದ್ರೆ, ಅದು ಆ ಗೂಡು ಮಾಡಿರ್ತೀವಲ್ಲ, ಅದ್ರಲ್ಲಿ ಹೋಗಿ ಸಂಜೆ ಚಳಿ ಆಗೋದು. ಈ ನವೆಂಬರ್ ಟೈಮಲ್ಲೆಲ್ಲ ಭಯಂಕರ ಚಳಿ ಇರುತ್ತಲ್ವಾ ಕರಾವಳಿ ಭಾಗದಲ್ಲಿ, ಅಲ್ಲಿ ಹೋಗಿ ಚಳಿ ಕಾಯೋದು. ಗೇರ್ ಬೀಜ ಇದ್ರೆ ಅದನ್ನ ಒಳಗೆ ಹಾಕೊಂಡು ಬೇಯಿಸ್ಕೊಂಡು ತಿನ್ನೋದು. ಇದೆಲ್ಲ ನೆನಪಾಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೆ. ಬಹುಶಃ ವೀಕ್ಷಕರಿಗೂ ಅದು ಒಳ್ಳೆ ಮೆಮೊರಿ. ಮಳೆಗಾಲ ಟೈಮಲ್ಲೂ ಅಷ್ಟೇ, ನಾವು ಗೇರ್ ಬೀಜ ಒಳಗೆ ಹಾಕೊಂಡಾಗ ಅದು ಹೊಟಾರೋದು. ಬಟ್ ಸರ್ ಇದೊಂದು ಏನಂದ್ರೆ, ಇದ್ರಲ್ಲಿ ಸ್ನಾನ ಮಾಡಿದ್ರೆ ಮೈಗೆ ಒಂದು ರುಚಿ ಸಿಗುತ್ತೆ, ಆ ಬಿಸಿ ನೀರು. ಆದ್ರೆ ಬಾಡಿ ಪೈನ್ ಇದ್ರೆ ಎಲ್ಲ ಇಮಿಡಿಯೇಟ್ ಆಗಿ ಹೋಗ್ಬಿಡುತ್ತೆ. ಒಯ್ಕೋತಾನೆ ಇರ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಒಂಥರ ಸಖತ್ತಾಗಿ ಅನ್ಸುತ್ತೆ ಆ ನೀರು. ಇಲ್ಲೊಂದಿದೆ, ಇಲ್ಲೊಂದು ಇಂಪಾರ್ಟೆಂಟ್. ಇದನ್ನ ನಾವು ಕುಂದಾಪುರದ ಗೆರ್ಸಿ ಅಂತ ಕರಿತೀವಿ. ನೀವ್ ಏನಂತೀರಾ? ಮೊರ. ನಿಮ್ಮೂರಲ್ಲಿ? ನಮ್ದು ತೀರ್ಥಹಳ್ಳಿ ಸೈಡ್ ಮರನೇ ಅಂತ. ನಮ್ದು ಗೆರ್ಸಿ ಅಂತೀವಿ. ಭತ್ತ ಅಕ್ಕಿನ ಹಿಂಗ್ ಇದ್ ಮಾಡೋದು, ಭತ್ತನ ಇದ್ ಮಾಡೋದು. ಇದ್ರಲ್ಲಿ ಈಗೆಲ್ಲ ಸ್ಟೋನ್ಲೆಸ್ ಮಿಲ್ಗಳು ಅವಾಗ ಇರ್ಲಿಲ್ಲ. ಇವಾಗ ಸ್ಟೋನ್ಲೆಸ್ ಮಿಲ್ ಬಂದು ಯಾವ ಕಲ್ಲೇ ಇಲ್ಲ. ಹಂಗಾಗಿ ಇದನ್ನ ನಾವು ಮೂಲೆಯಲ್ಲಿ ಇಡುವ ಪರಿಸ್ಥಿತಿ. ಮೊದ್ಲು ಅಕ್ಕಿಲಿ ಕಲ್ಲು ಸಿಗ್ತಾ ಇತ್ತು ಮನೇಲಿ. ಅಮ್ಮ ಹಿಂಗೆ 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 ಗೇರೋರು, ಅದೊಂದ್ 2 ಬೆರಳು ಹಿಂಗ್ ಬರಿತಾ ಇತ್ತು. ಅಮ್ಮ ನಿಮ್ಗೆ ಗೊತ್ತಾ ಅದು? ಅದೊಂದು ಸೌಂಡ್ ಬರೋದು, ಆ ಫೀಲ್. ಹಿಂಗ್ ಸೌಂಡ್ ಬಂತು ಅಂದ್ರೆ ನಮ್ಮ ಅಮ್ಮ ಅಕ್ಕಿ ಏನೋ ಮಾಡ್ತವ್ರೆ ಅಂತ. ಆಮೇಲೆ ಅದ್ರಲ್ಲಿ ಹಿಂಗೆ ಮಾಡಿ ಅದ್ರಲ್ಲಿ ಕಲ್ಲು ಹಾಕ್ಬಿಟ್ಟು ಹಾಕೋದು, 1-2 ಬಾಯಿಗೆ ಹಾಕೊಳ್ಳೋದು, ಮತ್ತೆ ಹಿಂಗ್ ತಿನ್ನೋದು. ಇದೆಲ್ಲ ಇತ್ತು ಹಿಂದೆ. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಾನ್ ಚೈಲ್ಡ್ಹುಡ್ ಅಲ್ಲಿ ಅದನ್ನ ನೋಡಿದ್ದೆ. ಇನ್ ನಿಮ್ಗೂ ಗೊತ್ತಿರ್ಬೋದಲ್ಲ, ಜಯ ಅವ್ರಿಗೆ ತುಂಬಾ ಗೊತ್ತಿರುತ್ತೆ, ನಿಮ್ಗೂ ಗೊತ್ತಿರುತ್ತೆ. ಬನ್ನಿ ಹೊರಗಡೆ ಹೋಗೋಣ. ನೀರು ತಂದೆ ಕುಡ್ದಿ ಬಿದ್ದಂಗೆ ತಗೊಂಡ್ಬಂದಿ ಹಂಡೆ ನೋಡಿ. ಇಲ್ಲೊಂದಿಷ್ಟು ಐಟಮ್ ಇದೆ ನೋಡಿ ಇಲ್ಲಿ. ಆ ಕಡೆಗೆ ಹೋಯ್ತು ಮಗ. ಎಷ್ಟು ಚೆನ್ನಾಗಿಟ್ಟು. ಇದು ನೋಡಿ ಸ್ಕೇಲು, ಶಾಲೆ ಸ್ಕೇಲು, ಊಟ್ರೋಲ್ ಅಂತಿದ್ದೀವಿ ನಾವು. ಎಸ್ ಎಸ್. ಅದ್ರಲ್ಲಿ ಎಷ್ಟು ಏಟ್ ತಿಂದಿದ್ವಿ ಹಾ ಅಲ್ವಾ? ನೀವ್ ಎಷ್ಟು ಏಟ್ ತಿಂದಿದ್ರಿ ಈಗ? ಓಕೆ, ನೀವು ಓದಿದ್ದೆಲ್ಲ ಕುಂದಾಪುರ ಅಲ್ವಾ? ಇಲ್ಲೂ ಒಂದು ದೀಪ ಇದೆ. ಅದೇ ಲ್ಯಾಂಪು. ವಾಹ್, ಇಲ್ಲಿದೆ ನೋಡಿ. ಇದು ಹಳೆ ಕಾಲ ಲ್ಯಾಂಪ್ ಅಲ್ವಾ? ಸ್ವಲ್ಪ ಜನರೇಷನ್ ಚೂರ್ ಮೇಲ್ಗಡೆ ಬಂದಾಗ ಇದು ಇದ್ರಲ್ಲೊಂದು ಡಿಸೈನ್ ಇದೆ ನೋಡಿ. ಬಹುಶಃ ಇವತ್ತಿನ ಈ ಕೆತ್ತನೆ ಮಾಡೋಕ್ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದೆಲ್ಲ ಮಿಷಿನ್ ಕಟ್ಟಿಂಗ್ ಅಲ್ಲ, ಇದು ಹ್ಯಾಂಡ್ ಮೇಡ್ ಇದು. ಹಂಗೆ. ಆಮೇಲೆ ಇಲ್ಲಿ ಒಂದು ದೀಪ ಇಟ್ಟಿದ್ದಾರೆ. ಬಹುಶಃ ಇದು ಶೂಟಿಂಗ್ ಎಲ್ಲ ತುಂಬಾ ಯೂಸ್ಫುಲ್ ಇಲ್ಲಿಗೆ ಬಂದ್ರೆ ಅಲ್ವಾ? ಹೌದು. ತುಂಬಾ ಜನರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲೂ ನೋಡಿ ಎಷ್ಟೊಂದು ಐಟಮ್ಗಳಿದೆ.
ಇದು ಮನೆ ದೇವರಿಗೆ ಇಟ್ಟಿರುವಂಥದ್ದು ಅನ್ಸುತ್ತೆ. ಸರ್, ಈಗ ಇಲ್ಲಿ ಎಷ್ಟು ಭಾಗ ಚಿತ್ರೀಕರಣ ಆಗಿತ್ತು ನಿಮ್ಮ ಸಿನಿಮಾ? ಇಲ್ಲಿ ಹೀರೋ ಮತ್ತೆ ಅವನ ತಾಯಿ ಮತ್ತೆ ತಂಗಿ ಮಧ್ಯೆ ಏನೇನೋ ಒಂದಿಷ್ಟು ನಡೆಯತ್ತೋ ಪೂರ್ತಿ ಪೋರ್ಷನ್ ಇಲ್ಲೇ ಮನೆಯಲ್ಲೇ ನಡೆದಿರೋ ಅಂದ್ರೆ ಮನೇಲಿ ತುಂಬಾ ವಿಷಯಗಳಿದೆ. ಆಮೇಲೆ ಹೀರೋದೊಂದು ಚೈಲ್ಡ್ಹುಡ್ ಫ್ಲಾಶ್ ಬ್ಯಾಕ್ ಆಗ್ಬೋದು, ತಾಯಿ ಮತ್ತೆ ಮಗನ್ ಮಧ್ಯೆ ನಡೆಯುವಂತ ಒಂದಿಷ್ಟು ಅವಿನಾಭಾವ ಸಂಬಂಧ ಆಗಿರ್ಬೋದು, ಅವೆಲ್ಲ ಈ ಮನೆಯಲ್ಲೇ ನಡೆದಿರೋ. ನಿಮ್ಮ ಹಿಂದೆ ಚನ್ನಪಟ್ಟಣದ ಗೊಂಬೆಗಳಿದಾವೆ, ಒಂದ್ಸಲ ತೋರಿಸಿ ನೀವೇ. ಚನ್ನಪಟ್ಟಣ ಅಂದ್ರೆ ಗೊಂಬೆಗಳನ್ನ ಆಡಲ್ವಾ, ಅದಕ್ಕೆ ಗೊಂಬೆಗಳಿದಾವೆ. ನಿಮ್ಗೆ ಈಗ ಸುಧಾರಾಣಿ ಮೇಡಮ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಈಗ ಅವರು ತುಂಬಾ ಹಿರಿಯ ಕಲಾವಿದೆ. ಸೊ ನೀವು ಈಗಷ್ಟೇ ಒಂದು ನಟನಾಗಿ ನಿಮ್ಮ ಬದುಕನ್ನು ಆರಂಭಿಸ್ತಾ ಇದ್ರ, ಹೆಂಗೆ ಒತ್ತಡ ಅನ್ಸಿಲ್ವಾ? ಒಂಥರ ಭಯ ಆಗೋದು ಆತರ ಏನಾಗ್ಲಿಲ್ವಾ? ಅಥವಾ ಡೈರೆಕ್ಟ್ರು ನಿಮ್ ಜೊತೆ ಚೆನ್ನಾಗಿರೋಕೋಸ್ಕರ ಅದೇನು ಈಸಿಯಾಗಿ ಆಯ್ತಾ ಹೇಗೆ ಅಂತ? ಅಂದ್ರೆ ನಾವು ಹೊರಗಡೆ ನೋಡಿದ್ರೆ ಅವರು ದೊಡ್ಡ ಆರ್ಟಿಸ್ಟ್, ನಾವು ಬೆಳೀತಾ ಇರ್ಬೇಕಾದ್ರೆ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದಿರೋರು. ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ಅದೊಂದು ಅದೃಷ್ಟ ಅದು ಆಕ್ಚುಲಿ. ಸೊ ಬಟ್ ಅವರು ಇಲ್ಲಿ ಸೆಟ್ಟಿಗೆ ಬಂದಾಗ ಹೆಂಗಿರ್ತಾರ ಅಂದ್ರೆ ನಾರ್ಮಲ್ ಆಗಿ ನಾವೆಲ್ಲ ಹೆಂಗ್ ಓಡಾಡ್ಕೊಂಡಿರ್ತೀವಿ ಅದೇ ತರ ಇಲ್ಲೇ ಒಂದ್ ಕಡೆ ಕೂತ್ಕೊಳ್ಳೋರು, ಕ್ಯಾರವನ್ ಹೋಗಿ ಕೂತ್ಕೊಳ್ಳೋದು ಆತರ ಏನು ಇರ್ತಾ ಇರ್ಲಿಲ್ಲ. ಮತ್ತೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ಏನ್ ರಿಯಾಲಿಟಿ ಏನಿದೆ ನ್ಯಾಚುರಲ್ ಆಗಿ ಆ ತಾಯಿ ಫೀಲ್ ಕೊಡ್ತಾ ಇದ್ರು. ಅವ್ರ ತೊಡೆ ಮೇಲೆ ಮಲ್ಕೊಂಡ್ರೆ ಅಮ್ಮನ ತೊಡೆ ಮೇಲೆ ಮಲ್ಕೊಂಡ ತರ ಫೀಲಿಂಗ್. ಇವ್ರು ನಾವು ತೊಡೆ ಮೇಲೆ ಮಲ್ಕೊಳ್ಳೋ ನಮ್ಗೆ ಊಟ ಮಾಡಿಸ್ಬೇಕಿದ್ರು ಹಂಗೇನೆ. ಅವರು ಆಕ್ಚುಲಿ ಈ ಸಿನಿಮಾದಲ್ಲೂ ಕುರುಡಿ, ಕಣ್ ಕಾಣಿಸಲ್ಲ ತಾಯಿಗೆ. ಹೌದಾ? ನೋಡಿ ಅದೊಂದು ರಿವೀಲ್ ಆಯ್ತು. ಓಕೆ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ತುಂಬಾ ಮೇಜರ್ ಕ್ಯಾರೆಕ್ಟರ್ ತಾಯಿದು. ಅಂದ್ರೆ ತುಂಬಾ ನಿಮ್ಗೆ ಎಮೋಷನಲಿ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್. ಆಮೇಲೆ ಇವರಿಬ್ರು ಅವ್ರ ಮಕ್ಕಳಾಗಿ ತಾಯಿ ಮಕ್ಕಳದ್ದು ಒಂದು ಏನ್ ಕಾಂಬಿನೇಷನ್ ಇದೆ, ಅದ್ ನೀವು ಥಿಯೇಟರ್ ಬಂದು ನೋಡ್ಬೇಕಾದ್ರೆ ನಿಮ್ಗೆ ಒಂದು ರಿಯಾಲಿಟಿ ಫೀಲ್ ಆಗತ್ತೆ. ಯಾವ್ದೋ ಒಂದು ಸಿನಿಮಾ ಇಲ್ಲ ಇವ್ರೇನ ಆಕ್ಟಿಂಗ್ ಮಾಡ್ತಿದಾರ ಅನ್ನೋ ತರ ಎಲ್ಲೂ ನಿಮ್ಗೆ ಅನ್ಸಲ್ಲ. ಅಷ್ಟು ನ್ಯಾಚುರಲ್ ಆಗಿ ಅಷ್ಟು ಕನೆಕ್ಟ್ ಆಗತ್ತೆ. ಪಾತ್ರನ ಬೇರೆ ಯಾರು ಮಾಡಿದ್ರು ಸೂಟ್ ಆಗ್ತಿಲ್ಲ ಅನ್ಸುತ್ತೆ. ಸುಧಾರಾಣಿ ಮೇಡಮ್ ಅಂತ ಕ್ಯಾರೆಕ್ಟರ್ ಅವ್ರಿಗೆ ಅವರೇ ಸಾಟಿ ಬಿಡಿ, ಅವ್ರನ್ನ ಯಾರು ಟಚ್ ಮಾಡೋಕ್ಕೂ ಆಗಲ್ಲ. ಹಂಗೆ ಒಂದ್ ಟೈಮ್ ಮಾಲಾಶ್ರೀ ಅಮ್ಮ ಹೆಂಗಿದ್ರು ಅದೇ ತರ ಸುಧಾರಾಣಿ ಮೇಡಮ್ ಅನ್ನೋದನ್ನು ನಾವು ಕೇಳಿಸ್ಕೊಂಡಿದೀವಿ. ಓಕೆ, ಈಗ ಒಳಗಡೆ ಬಂದ್ರೆ ತೊಟ್ಟಿ ಮನೆ ನೋಡಿದ್ವಿ, ಅಡ್ಗೆ ಮನೆ ನೋಡಿದ್ವಿ. ಇಲ್ಲಿ ತೊಟ್ಟಿ ಇದು. ಇಲ್ಲಿ ಬಂದ್ರೆ ಒಂದಿಷ್ಟು ರೂಮ್ಗಳಿದೆ. ಸೊ ಇವತ್ತು ಇದನ್ನ ಶೂಟಿಂಗ್ ಎಲ್ಲ ಬಳಸ್ಕೊಂಡಿರ್ಬಹುದು. ಇಲ್ಲಿ ನೋಡಿ, ಇದು ಅರೆಯುವ ಕಲ್ಲು, ಕಡುಕಲ್ಲು ಅಂತ ಕರೀತಾರೆ, ಕಡೆಯುವ ಕಲ್ಲು ಅಂತಾನು ಕರೀತಾರೆ ನೋಡಿ ಇದು. ಸೊ ಇಲ್ಲಿ ಒಂದು ರೂಮ್ ಅಲ್ವಾ ಸರ್ ಇದು? ಇದಕ್ಕೂ ಒಂದು ಬಾಗಿಲು. ಆಮೇಲೆ ಇನ್ನೊಂದ್ ಏನಂದ್ರೆ ನಾವು ಶೂಟ್ ಮಾಡ್ಬೇಕಾದ್ರೆ ಈ ಸಿಮೆಂಟ್ ಇದು ಇರ್ಲಿಲ್ಲ. ನಮ್ಗೆ ಇರ್ಬೇಕಾದ್ರೆ ಪೂರ್ತಿ ಇದೇ ತರ ಕಲ್ಲಲ್ಲೇ ಇದ್ದಿದ್ದು. ಇದೀಗ ಬೇರೆ ಒಂದು ಸೀರಿಯಲ್ ಏನೋ ಶೂಟ್ ಮಾಡ್ತಿದಾರೆ ಅಂದ್ರಲ್ಲ, ಅದಕ್ಕೋಸ್ಕರ ಸಿಮೆಂಟ್ ಇಂದ ಇದು ಹಾಕೊಂಡಿದ್ದಾರೆ. ಈ ಕಲ್ಲು ಎಲ್ಲ ನೆಲಕ್ ಸೇಮ್ ಸಮವಾಗಿತ್ತು, ನೆಲದ ಲೆವೆಲ್ಗೆ ಇತ್ತು ಈ ಕಲ್ಲು. ಓಕೆ, ಒಂದ್ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ. ಸ್ವಲ್ಪ ಟಚ್ ಕೊಟ್ಟಿದ್ದಾರೆ. ಇಲ್ಲೊಂದು ರೂಮ್ ಇದೆ ನೋಡಿ, ಒಳಗಡೆ ಬಂದ್ರೆ ಕಾಣಿಸುತ್ತೆ. ಸೊ ಪುಟ್ಟ ರೂಮ್ ಇದು. ಬಹುಶಃ ಕರೆಂಟ್ ಇಲ್ಲ ಅನ್ಸುತ್ತೆ, ಕತ್ಲಾಗಿದೆ. ಇಲ್ಲೆಲ್ಲ ಹಳೆ ಕಾಲದ ಸೂಟ್ ಕೇಸ್ಗಳು ಇದಾವೆ. ಟ್ರಂಕ್ ಎಲ್ಲ ಇಲ್ಲೇ ಇದಾವೆ. ಇದು ನೋಡಿ, ಇದು ಒಂದು ಸ್ವಲ್ಪ ಇತ್ತೀಚಿದ್ದು, ಇದು ಕಂಪ್ಲೀಟ್ಲಿ ಇತ್ತೀಚಿದೆ ನೋಡಿ. ಹಿಂದೆಲ್ಲ ಬಟ್ಟೆ ಒಣಸೋಕೆ ಈ ತರ ರ್ಯಾಕ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಇದು ನಮ್ಮನೆಯಲ್ಲೂ ಕೂಡ ಇದೆ, ಇವತ್ತಿಗೂ ಕೂಡ ಇದೆ. ಇದರಲ್ಲಿ ಒಂದು 2-3 ಡಿಸೈನ್ ಅಂತ ಹೇಳಿದ್ರೆ ಹಿಂಗೆ. ಇಲ್ಲಿ ನಾವೆಲ್ಲ ಈಗ ಏನಂದ್ರೆ ಕಬ್ಬಿಣದ ರಾಡ್ ಹಾಕಿ ಒಣಸ್ತೀವಿ, ಆದ್ರೆ ಮುಂಚೆ ಮರದಿಂದನೇ ಇದನ್ನ ಮಾಡ್ತಾ ಇದ್ರು. ಇದೊಂದು ಸ್ಟ್ಯಾಂಡ್. ಇದ್ರಲ್ಲಿ ನೋಡಿ, ಈ ಬನಿಯಾನ್ಗಳು ಇದೆಲ್ಲ ಒಣಸುವಾಗ ನಾವು ಹಿಂಗೆ ಹಾಕ್ಬಿಟ್ಟು ಹೋಗ್ತಿದ್ವಿ. ಅಥವಾ ಶರ್ಟ್ ಗಳನ್ನ ಕಳೆದಾಗ ಇದಕ್ಕೆ ನೇತ್ ಹಾಕೋದಕ್ಕೆ ಒಂದು ಒಳ್ಳೆ ಡಿಸೈನ್ ಇದು. ಇದನ್ನು ಮನೆಯಲ್ಲಿ ಮಾಡ್ಕೋಬಹುದು ಸರ್, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ. ಇತ್ತೀಚೆಗೆ ಒಂದು ಹಳೆ ಜೀವನ ಶೈಲಿ, ತುಂಬಾ ಜನ ಹುಡುಕೋರಿದ್ದಾರೆ. 90s ಲೈಫ್, 90s 80s ಅಲ್ಲೆಲ್ಲ ಇದೆಲ್ಲ ಇದ್ದು ಆಕ್ಚುಲಿ. ಇಲ್ಲಿ ಬಂದ್ರೆ ಮತ್ತೊಂದಿಷ್ಟು ಪಾತ್ರೆಗಳಿದಾವೆ ನೋಡಿ. ಇದು ಕೂಡ ಒಂದಿಷ್ಟು ದೇವಸ್ಥಾನದ ಪೂಜೆ ಐಟಮ್ಗಳೆಲ್ಲ ಇದಾವೆ. ಇದೇನ್ ಸರ್ ಇದು? ಚಿನ್ನಗಿನ್ನ ಇದೆಯಾ ಇದ್ರ ಒಳಗಡೆ? ನೋಡೋಣ ಒಂಚೂರು. ಓಹೋ, ಬೀಗ ಹಾಕ್ಬಿಟ್ಟಿದ್ದಾರೆ. ತಿಜೋರಿ ನೋಡಿ, ಹಳೆ ಕಾಲ ತಿಜೋರಿ. ಇದನ್ನ ಬಹುಶಃ ಅಲ್ಲಾಡ್ಸೋಕ್ಕೂ ಆಗಲ್ಲ ಸರ್, ಎಷ್ಟು ವೇಟ್ ಇದೆ ನೋಡಿ. ಇದು ಎತ್ತೋದಕ್ಕಾಗಲ್ಲ, ಎತ್ತೋದು ಸಾಧ್ಯನೇ ಇಲ್ಲ. ಇದು ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿದೀವಿ ನಾವು. ನೋಡಿದೀರಾ? ಒಳಗಡೆ ಜೋರ ಚೆನ್ನಾಗಿ ನೀವ್ ಒಂದ್ಸಲ ಟ್ರೈ ಮಾಡಿ. ಹೀರೋ ಟ್ರೈ ಮಾಡ್ತಾರೆ ಈಗ. ಶೇಕ್ ಆಗಲ್ಲ. ಇಲ್ಲ, ಶೇಕು ಆಗಲ್ಲ. ಮೇಡಮ್ ಒಂದ್ಸಲ ಟ್ರೈ ಮಾಡಿ. ಇರ್ರಿ ಬನ್ನಿ, ಅವರಿಗೆಲ್ಲ ಆಗತ್ತೆ. ಇವ್ರು ಟ್ರೈ ಮಾಡ್ತಾರೆ ನೋಡಿ. ಇದು ಕ್ಯಾಂಡ್ಲ್ ನೋಡಿ, ಇಲ್ಲೊಂದು ಕೈ ಚಿತ್ರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಹಿಂಗ್ ಹಿಡ್ಕೊಂಡಿದೆ, ಎಷ್ಟು ಚೆನ್ನಾಗಿದೆ. ಏನ್ ವೇಟ್ ಇರ್ಬೋದಲ್ವಾ? ಯಾವ ಕಳ್ಳ ಬಂದು ಟ್ರೈ ಮಾಡ್ರು ಅವನದ್ರ ಕದಿಯೋಕ್ ಚಾನ್ಸೇ ಇಲ್ಲ ಆಗೋದು. ಇದು ನನ್ನ ಲೈಫಲ್ಲಿ ಇಷ್ಟು ವೆಯ್ಟ್ ಈ ತರ ಇರೋದು ಫಸ್ಟ್ ಟೈಮ್ ನೋಡಿದ್ ನಾನು. ನನ್ಗೆ ಖುಷಿ ಆಯ್ತು. ಎಸ್, ಈ ಕಡೆ ಬನ್ನಿ ಮುಂದೆ. ಇಲ್ಲೂ ದೊಡ್ಡದೊಂದು ಇಲ್ಲಿ ನೋಡಿ, ಇದು ಆಕ್ಚುಲಿ ಮಡಕೆದಿದು.
ಇದ್ರಲ್ಲೂ ಹಿಂದೆ ಅಕ್ಕಿ ಅಥವಾ ಈ ಅಕ್ಕಿಯಿಂದ ಬರುವಂತ ಉಮ್ಮೆ ತೌಡು ಅಂತೆಲ್ಲ ಏನ್ ಕರೀತಾರಲ್ಲ ಅದನ್ನ ಸ್ಟೋರ್ ಮಾಡ್ತಿದ್ರು ಇದರಲ್ಲಿ. ಸುಮಾರು ಜನ ನಾನು ಮಡಕೆದು ಇದೇ ನೋಡಿಲ್ಲ, ಬಿಂದಿಗೆ ನೀರ್ ಎತ್ಕೊಂಡು ಹೋಗೋದು ನೋಡಿಲ್ಲ ಅಂದ್ರೆ ಇಲ್ಲಿ ನೋಡ್ಬೋದು ನೋಡಿ, ಹಿಂಗಿರುತ್ತೆ. ಮಣ್ಣಿದೆ ಇದು. ಮಣ್ಣಿತ್ತು ಕಂಪ್ಲೀಟ್ ಮಣ್ಣು ಇದು. ಅಯ್ಯೋ ಈ ಮನೇಲಿ ಎಷ್ಟೊಂದು ಒಳ್ಳೆ ಐಟಮ್ ಇದೆ ನಮ್ಗೆ. ಇದು ಆಮೇಲೆ ಹಗ್ಗ, ನೀರ್ ಎಳಿಯೋದಕ್ಕೆ ಇವಕ್ಕೆಲ್ಲ ಬಳಸ್ತಾ ಇದ್ರು ಅವಾಗ ಬಾವಿನಲ್ಲಿ. ಚೆನ್ನಾಗಿ ಇಟ್ಟಿದಾರಲ್ಲ. ವಾವ್, ಈ ಮನೆ ನೋಡೋದೇ ಒಂಥರ ಚೆನ್ನಾಗಿದೆ. ಬಹುಶಃ ಈಗ ಸುಮಾರು ಜನ ವೀಕ್ಷಕರು ಏನಂತಾರೆ, ಮನೆ ಎಲ್ಲಿದೆ ಹೇಳಿ, ನಮಗ್ ಹೇಳಿ, ನಾವು ಹೋಗಿ ಬರ್ತೀವಿ ಅಂತ. ಇದು ಚನ್ನಪಟ್ಟಣದಲ್ಲಿರುವಂತ ಇಲ್ಲಿ ಇತ್ತು ಆ ಪೆಟ್ಟಿ. ಹಾ ಹಾ ಬಾರಿ ಕಷ್ಟಪಟ್ಟಲ್ಲಿ ತಗೊಂಡ್ ಹೋಗಿದಾರ ಇದು. ಇಲ್ಲಿದೆ ನೋಡಿ, ಹಳೆ ಕಾಲದ ಲ್ಯಾಂಪ್. ಲಾಟನ್. ಹಾ ಲಾಟನ್. ಇಲ್ಲಿ ಸೀಮೆಣ್ಣೆ ಹಾಕ್ಬೇಕಲ್ಲ. ಸೀಮೆಣ್ಣೆ ಹಾಕಿ. ಇದೆಲ್ಲ ಅವ್ರೇನೆ ಫೋಟೋಗಳು ಅವೆಲ್ಲ ಅವ್ರವೇ. ಇಲ್ಲೊಂದು ರೂಮ್ ಇದೆ, ಇಲ್ಲಿ ಒಂದು ರೂಮ್ ಇದೆ, ಮೊದ್ಲೇ ಇವಾಗ ಮಾಡಿದ್ದ. ಒಟ್ಟು ಒಂದು 4-5 ರೂಮ್ ಇದೆ ಇಲ್ಲಿ. ಅಂದ್ರೆ ಎಲ್ಲ ಸಿಂಪಲ್ ಆಗಿದೆ, ಏನು ಬೇರೆ ಏನೋ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಈ ತರದ ಮನೆಗಳಲ್ಲಿ ಆ ತರ ಏನಿಲ್ಲ. ಬಟ್ ಮರಗಳ ಕಂಬಗಳು, ಹಳೆ ಕಾಲದ ಒಂದು ಗಡಿಯಾರ ಇಲ್ಲಿದೆ ನೋಡಿ, ಇದು ಅಲ್ಲಾಡುತ್ತೆ. ಇದು ಹಿಂಗ್ ಮಾಡಿದ್ರೆ ಅಲ್ಲಾಡುತ್ತೆ ನೋಡಿ. ಅಲ್ಲಿ ಕ್ಯೂ ಇದೆ ನೋಡಿ. ಹಾ, ಇದು ಕೀವ್ ಹಾಕ್ಬಿಟ್ಟು ಇಲ್ಲಿ ಕ್ಯೂ ಕೊಡೋದು, ಹಿಂಗೆ ತಿರ್ಗ್ಸೋದು ಇದನ್ನ ಹಿಂಗೆ, ಆಯ್ತಾ. ಇವತ್ತು ಇದೆಲ್ಲ ಸಿಗೋದಿಲ್ಲ, ಆದ್ರೆ ಮುಂಚೆ ಎಲ್ಲ ಸಿಗ್ತಾ ಇತ್ತು. ಓಕೆ, ದೆನ್ ಇಲ್ಲೊಂದು ರೂಮ್ ಇದೆ. ತೋರಿಸಿ ಸರ್, ಡೈರೆಕ್ಟರ್ ನೀವೇ ತೋರಿಸಿ. ನೀವು ತೋರಿಸಿದ್ರೆ ಚೆನ್ನಾಗಿ, ಯಾಕಂದ್ರೆ ಮನೆ ಹುಡುಕಿದ್ದೀವ್ರು, ಮನೆ ಮಗ ಇವರೆಲ್ಲ ಓಡಾಡಿ. ಒಂದು ರೂಮ್ ಇದೆ. ಆಕ್ಚುಲಿ ನಮ್ ಸಿನಿಮಾದಲ್ಲಿ ಇಲ್ಲಿ ರೂಮ್ ಇರ್ಲಿಲ್ಲ, ಇಲ್ಲಿ ದೇವಸ್ಥಾನ ಆಗಿತ್ತು, ದೇವ್ರ ಕೋಣೆ ಇಲ್ಲಿ. ದೇವಸ್ಥಾನ ಮಾಡ್ಕೊಂಡಿದ್ವಿ. ಇಲ್ಲಿ ದೇವ್ರ ಕೋಣೆ ಒಂದು, ಇಲ್ಲೂ ಒಂದಿಷ್ಟು ಸೀಕ್ವೆನ್ಸ್ ಆಗಿದೆ. ಸುಧಾರಣೆ ಮೇಡಮ್ ಮಧುರ ಅವ್ರ ಮಾಡಿರೋದು ಇಲ್ಲಿ. ಆಮೇಲೆ ಈ ಜಾಗ ಮುಂದೆ ಇಲ್ಲೇ ನಾವು ಕೂತ್ಕೊಂಡು ಊಟ ಮಾಡ್ತಾ ಇದ್ದು. ಇಲ್ಲಿ ಊಟ ಮಾಡ್ತಿದ್ದಂತ ಪ್ಲೇಸ್ ಇದು. ಓಕೆ, ಇಲ್ಲಿ ತೆಂಗಿನಕಾಯಿಗಳೆಲ್ಲ ಇದಾವೆ. ಹೌದೌದು, ನಾವು ಇದ್ದಾಗ ಇಲ್ಲೆಲ್ಲ ಫುಲ್ ತೆಂಗಿನಕಾಯಿ ಗುಡ್ಡೆ ಹಾಕ್ಬಿಟ್ಟಿದ್ವಿ, ಆ ತರ ಆಯ್ತು. ಇದು ರಾಶಿ ಹಾಕಿದ್ವಿ. ಓಕೆ, ಇಲ್ಲೊಂದೇನೋ ಇದೆ ಸರ್, ಏನಿದು? ನೀರ್ ಎತ್ತೋದು ಇದು. ಹೆಂಗೆ ಕಬ್ಬಣ ಇದು? ಅಲ್ಲ, ಇದನ್ನ ಎಷ್ಟು ಜನ ಎತ್ಕೊಂಡಿದ್ದು ಎತ್ಬೇಕು ಇದನ್ನ? ತಾಮ್ರನ ನೋಡಿ, ತಾಮ್ರ ಇದು. ಇದು ಅಮ್ಮ ಕಟ್ಕೊಂಡು ಬಾವಿಗೆ ಬನ್ನಿ ಇಲ್ಲಿ ಬನ್ನಿ, ನೀವೇ ಒಂಚೂರು ಹೇಳಿ. ಈಗ ಇದು ನೀರೆತ್ತುವಂತ ಒಂದು ಪಾತ್ರೆ ಅಂತೆ, ಹಿಂದೆ ಬಾವಿಯಿಂದ ಅಲ್ವಾ? ಇದಾಕಬಿಡೋರು ಮಗ, ಇದ್ರ ಒಳಗಡೆಗೆ ಏನು ಹಾಕೊಳ್ಳೋರು ಮೇಲೆ, ಅದು ಬಾವಿಗೆ ಬಿಟ್ಬಿಟ್ಟು ಹಸು ಕೈಲಿ ಎಳಿಸಿ ಅದನ್ನ ಎತ್ತಿ ತೋಟಕ್ಕೆ ಬಗ್ಗಿಸುರು. ಓಹೋ, ತೋಟಕ್ಕೆ ನೀರ್ ಹಾಕೋದು. ಎಸ್, 1 ಬಕೆಟ್ 2 ಬಕೆಟ್ ಆಗಲ್ಲ, ಬಕೆಟ್ ಗಟ್ಲೆ ಬೇಕು ಅಂತ ಹೇಳ್ಬಿಟ್ಟು ಎತ್ತಿ ಹಾಕ್ತಾ ಇದ್ರು ನೋಡಿ. ಎಷ್ಟು ಚೆನ್ನಾಗಿ ಕಟ್ಕೊಂಡು ಹಸುಗಳನ್ನ ಕಟ್ಕೊಂಡು ಅವನ್ನ ಎಳಿಸಿ ಆಮೇಲೆ ಇಲ್ಲಿಂದ ಏನೋ ಇರ್ಬೇಕಿದು. ಒಳಗಡೆ ಇತ್ತು, ಏನೋ ತೆಗೆದ್ಬಿಟ್ಟವ್ರೆ. ಎಸ್, ಗ್ರೇಟ್. ಅದೇನಮ್ಮ ಆಚೆ ಅಲ್ಲೊಂದೇನೋ ಒಂದು ಐಟಮ್ ಇದೆ, ಅದು ಇದು ಪುಟ್ಟಿ ತರ ಮದ್ವೆಗಳಿಗೆ ತಕೊಯ್ತಾರಲ್ಲ. ಹಿಂದೆಲ್ಲ ಹೊತ್ಕೊಂಡು ಹೋಗ್ತಿದ್ರಲ್ಲ ತಲೆ ಮೇಲೆ. ಕರೆಕ್ಟ್. ಇದು ರೂಮ್ ಜಾಗ ಹಂಗೆ ಇತ್ತು, ಇದನ್ನ ಈಗ ರೂಮ್ ಮಾಡವ್ರೆ. ಮರ ಹಾಕಿದ್ರು ನಮ್ ಬಾವರ್ ಮಗಳು. ಅಲ್ಲಿ ತೆಗಿ ಮಗ, ಕಿಟಕಿ ತೆಗಿ. ಇಲ್ಲೊಂದು ಮಂಚ ಇದೆ ನೋಡಿ, ಇದು ಪೂರ್ತಿ ಇದರಿಂದ ಮಾಡಿರೋ ಮಂಚ. ತುಂಬಾ ಇದ್ರಲ್ಲಿ ಮಲಗಿದ್ರೆ ಸ್ವರ್ಗ ಸುಖ ಈಚಿನ ಗರಿ ಮಂಚ ಅದು ಅಲ್ವಾ? ಹೋಲ್ಗಳಿರೋದ್ರಿಂದ ಅಡಿಗಡೆಯಿಂದ ಗಾಳಿ ಬರುತ್ತೆ, ಮೇಲ್ಗಡೆ ಗಾಳಿ ಬರುತ್ತೆ. ಅಂದ್ರೆ ಬೆವರು ಬರೋದಿಲ್ಲ, ಮತ್ತೆ ಆರಾಮ್ ನಿದ್ದೆ, ಮೈಕೈ ನೋವು ಆಗೋದಿಲ್ಲ. ಹಿಂದಿನವ್ರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇತ್ತು. ಈಗ ಅಲ್ಲೊಂದು ಡಬ್ಬ ಇದೆ ನೋಡಿ, ಆ ಡಬ್ಬನು ತೋರಿಸಬೇಕಾದ್ರೆ ಹಿಂದೆಲ್ಲ ಬೆಲ್ಲನ ಹಾಕಿ ಇಡ್ತಾ ಇದ್ರು, ಎಣ್ಣೆನ ಹಾಕ್ತಾ ಇದ್ರು. ಇವತ್ತು ಎಣ್ಣೆಗಳು ಪ್ಲಾಸ್ಟಿಕ್ ಬಂದಿದೆ, ಬೆಲ್ಲಗಳು ಪ್ಲಾಸ್ಟಿಕ್ ಡಬ್ಬಗಳಿಗೆ ಬಂದಿದೆ. ಬೆಲ್ಲ ಡಬ್ಬ ಅಂತಾನೆ ಫೇಮಸ್ ಒನ್ ಟೈಮ್. ಇವತ್ತಿಲ್ಲ, ಏನು ಮಾಡಂಗಿಲ್ಲ. ಬಟ್ ಇವ್ರು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಟೀಮ್ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದಾನು ಅವ್ರಿಗೆ ನಾವು ಒಂದು ಧನ್ಯವಾದಗಳು ಹೇಳ್ಬೇಕು. ಹೌದು. ಆಮೇಲೆ ಇವಾಗ ಜನಗಳಿಗೆ ಈ ತರ ಅನುಭವ ಕೊಟ್ವಿ, ಅದೇ ತರ ಅನುಭವ ಸಮವಾಮಿಗೆ ಸಿನಿಮಾ ನೋಡಿದಾಗ್ಲೂ ಸಿಗತ್ತಲ್ವಾ? ಹೌದು, ಖಂಡಿತ ಸಿಗತ್ತೆ. ಅದಕ್ಕೆ ಜನ ಬರ್ಬೇಕು, ಹಳೆದೆಲ್ಲ ಒಂಚೂರು ಫೀಲ್ ಮಾಡ್ಬೇಕು ಅಂದ್ರೆ ಜನ. ಅದಕ್ಕೆ ನಮ್ಗೆ ನೋಡಿ, ಮಧುರ ಅವ್ರಿಗೆ ಗೊತ್ತಿಲ್ಲ, ಓ ಹಿಂದ್ ಇಷ್ಟೆಲ್ಲ ಇತ್ತ. ಅದನ್ನ ಜನ ಬಂದ್ ಥಿಯೇಟರ್ ನೋಡಿದಾಗ ಅವ್ರಿಗೆ ಅನ್ಸತ್ತೆ, ಓ ಹಳ್ಳಿಲೆಲ್ಲ ಈ ತರ ಎಲ್ಲ ಇತ್ತಲ್ಲ ಅನ್ನೋದು ಫೀಲ್. ಎಲ್ಲಿವರೆಗೆ ಹಳೆತಿದೆ ಅಂದ್ರೆ ಒಂದು MIT ಬೈಕ್ ಇದೆ, ಅದನ್ನು ತೋರಿಸಬಹುದು ನೋಡಿ. ಮುಂಚೆ ಎಲ್ಲ ಈ ಬೈಕ್ ಈಗ ಇಲ್ಲಲ್ಲ ಸರ್, ಇದು MIT ತುಂಬಾ ಕಡಿಮೆ ಅದೇ ಇಲ್ಲ. ಸಲ ಕೂತ್ಕೊಂತೀನಿ ಯಾವ್ದಕ್ಕೂ. ವಾವ್, ನಮ್ದು ಇಲ್ಲಿ ಮೀನ್ ಮಾರೋರು, ಐಸ್ ಕ್ರೀಮ್ ಮಾರೋರೆಲ್ಲ ಹಿಂಗೆ ಬರೋರು ಅವಾಗ ಇದ್ರಲ್ಲಿ. ನಮ್ಮೂರ್ ಕಡೆ ಎಲ್ಲ ತುಂಬಾ ಜಾಸ್ತಿ ಇತ್ತು. ಹೌದು. ಇದು ಗೇರ್ ಹಾಕೋದು ಹೆಂಗ್ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಹತ್ರ ಬನ್ನಿ ತೋರಿಸ್ತೀನಿ. ಇದು ಹಿಂಗೆ, ಈ 3rd ಗೇರ್, ಇದು 1st ಗೇರ್, ಆಯ್ತಾ? ಕೈಯಲ್ಲೇ. ಇದು ನ್ಯೂಟ್ರಲ್, 2nd ಗೇರ್, 3rd ಗೇರ್. ಎಸ್, ಇಷ್ಟು.
ಇದನ್ನು ಇದ್ರದೊಂದು ಕೀಕ್ ಅಂತಿತ್ತು. ಆಮೇಲೆ ಇಲ್ಲೆಲ್ಲ ಕೂತ್ಕೋಬಹುದಿತ್ತು, ಇಲ್ಲಿ ಏನೋ ಇಟ್ಕೋಬಹುದಿತ್ತು. ಎಷ್ಟ್ ಚೆನ್ನಾಗಿ ಚಾಕ್ ಇದೆ. 2 ಸಂಸಾರ ಹೋಗ್ಬೋದು, ಇಬ್ರು ಹೆಂಡ್ತಿರಿದ್ರಂದ್ರೆ. ನೋಡಿ ಇವ್ರೊಂದು ಐಡಿಯಾ ಕೊಟ್ರು, ಇಬ್ರು ಹೆಣ್ತಿರಿದ್ರೆ ಇದೆ MIT ಚೆನ್ನಾಗಾಗತ್ತಂತೆ. ತುಂಬಾ ದೊಡ್ಡ ಜಾಗ ಇದೆ, ಇಬ್ರು ಹೆಂಡ್ತಿರ್ ಕೂರ್ಬೋದು. ಅಲ್ಲ, ಒಬ್ರು ಈ ಕಡೆ ತಿರ್ಕೊಂಡಾಯ್ತು, ಒಬ್ರು ಆ ಕಡೆ ತಿರ್ಕೊಂಡಾಯ್ತು. ಹೌದಾ, ಬೇಡ ಅಂತೆ ಸರ್. ಇದೇನು ಸರ್, ಇದು ಅರ್ಥ ಆಗ್ಲಿಲ್ಲ ನಂಗೆ. ಅದು ಹಸು ಮೇವ್ ಹಾಕ್ತಿತ್ತು. ಇದು ಹಸುಗಳನ್ನ ಕಟ್ಟಿಲ್ಲಿ, ಅವಕ್ಕೆಲ್ಲ ಇಲ್ಲಿ ಮೇವ್ ಇಲ್ಲಿ ಹಾಕೋದು, ಇಲ್ಲೆಲ್ಲ ಹಸುಗಳನ್ನ ಕಟ್ಟೋದು. ಓಹೋ, ಇಲ್ಲಿ ಒಳಗಡೆನೆ ಕಟ್ಕೊಂತಾರ? ಹೊಡೆದ್ಬಿಡುನ ಕಣಕಾದ್ರು ಮೇಡಮ್. ಆಮೇಲೆ ನಾನು ಹೊಡೆದ್ಬಿಡಿ ಅಂದ್ರೆ, ಆಮೇಲೆ ತಿರುಗಿ ಇನ್ನೊಬ್ರು ಇದ್ರವ್ರು ಬಂದ್ರಲ್ಲ ಚಾನಲ್ ಅವರು, ಇದಿದ್ರೆ ಚಂದ ಅಂತ ಬೈಸ್ಕೊಂಡು. ಓಕೆ, ಹಸುಗಳನ್ನ ಇಲ್ಲಿ ಕಟ್ಟಿ ಅವಕ್ ಮೇವು ಹಾಕೋದಕ್ಕೋಸ್ಕರ ಅದಿರೋದು. ಸೂಪರ್ ನೋಡಿ. ಹಿಂದೆ ಚಾಪೆಗಳನ್ನೆಲ್ಲ ಹೆಂಗ್ ಮಾಡಿ ಇಡ್ತಾ ಇದ್ರು ನೋಡಿ, ಈ ತರ ಇಡ್ತಾ ಇದ್ರು. ಇವತ್ತು ಮಡ್ಚು ಅಂತ ಕಾನ್ಸೆಪ್ಟ್ ಇನ್ನೊಂದು ಚಾಪೆ ಗೊತ್ತು, ಅದು ಗರಿ ಚಾಪೆ. ಅದು ಯಾವ್ದೋ ಪ್ಲಾಸ್ಟಿಕ್ ಇಂದಲ್ಲ, ಇದು ಕೆಳಗಡೆ ಈಚಿಲ್ ಗರಿ. ಈಚಿಲ್ ಮುಂಡ್ಕನ್ ಮರ, ಮುಂಡ್ಕನ್ ಗಿಡ ಅಂತೀವಿ. ಎಸ್ ಹೌದು. ಇಲ್ಲೊಂದೆರಡು ರೂಮ್ ಇದೆ. ಬಹುಶಃ ಈ ವಿಡಿಯೋ ತುಂಬಾ ಲಾಂಗ್ ಆಗಿರ್ಬಹುದು, ಆದ್ರೆ ನಾವು ತೋರಿಸ್ಲೇಬೇಕು. ಯಾಕಂದ್ರೆ ಈ ಮನೆನ ಅರ್ಧಂಬರ್ಧ ತೋರ್ಸೋದಕ್ಕಾಗಲ್ಲ. ಇಲ್ಲಿ ಬಂದ್ರೆ ನೋಡಿ, ಬಚ್ಚಲ್ ಮನೆ. ಇದು ಸ್ವಲ್ಪ ಮಾಡರ್ನ್ ಟಚ್ ಇದೆ. ಇದೇನಕ್ಕಮ್ಮ ಇದು ಗಂಟೆ ಇಟ್ಟಿದ್ದಾರೆ? ಎಸ್, ಗಂಟೆ ಇಟ್ಟಿದ್ದಾರೆ ನೋಡಿ. ಹಸು ಕಟ್ಟೋದು. ಹಾ, ಗೆಜ್ಜೆಗಳು ಇಲ್ಲಿದೆ ನೋಡಿ, ಹಸು ಕಟ್ಟೋದು ಎಲ್ಲ ಒಂದೊಂದು ಕಟ್ಟೋದಲ್ಲ ಅವಾಗ. ಟನ್ ಟನ್ ಟನ್. ದನ ಬಂತು. ಇದೆಲ್ಲ ಹೋರಿಗಳಿಗೆ ಕಟ್ತಾ ಇದ್ರು, ಕಾಳು ಬೆಳ್ಳು ಅಂತ ಹೋರಿ ಎಲ್ಲ ಇರ್ತಾ ಇದ್ರು. ಇದು ನೋಡಿ, ಇದು ಅಷ್ಟೇ, ಸಣ್ಣ ಕೋಣಗಳಿಗೆ ಇದನ್ನ ಕಟ್ತಾ ಇದ್ರು. ಎಷ್ಟು ಐಟಮ್ ಇದೆ ರೀ ಇಲ್ಲಿ. ಚರಕ ಇದೆ ನೋಡಿ ಇಲ್ಲೊಂದು. ಇಲ್ಲಿ ಇದೆಲ್ಲ ಹೊಲ ಉಳು ಅಂತ ಮೆಟೀರಿಯಲ್ಗಳು. ಎಸ್ ಸರ್, ಈಗ ಮನೆಯನ್ನ ತೋರಿಸಿದ್ವಿ. ಸಂಭವಾಮಿ ಯುಗೆ ಬಗ್ಗೆ ಜನಗಳಿಗೆ ಗೊತ್ತಾಯ್ತು. ಜನನು ಆಯ್ತು, ನಾವು ಈ ಸಿನಿಮಾ ನೋಡ್ಬೇಕು ಅಂತಾನು ಅನ್ಕೊಂಡಿರ್ಬಹುದು. ಆದ್ರೆ ಅವ್ರವ್ರ ಊರುಗಳಲ್ಲಿ ಸಿನಿಮಾ ಬರ್ಬೇಕಲ್ಲ, ಎಷ್ಟು ಥಿಯೇಟರ್ಗಳು ಪ್ಲಾನ್ ಮಾಡ್ತಿದ್ದೀರಾ? ಯಾವ ಥಿಯೇಟರ್ ಪ್ಲಾನ್ ಮಾಡಿದ್ದೀವಿ, ಎಲ್ಲಾ ಭಾಗದ ಜನಗಳಿಗೆ ತಲುಪಿಸ್ಬೇಕು ಅನ್ನೋಂತ. ಓಕೆ. ಸೊ ಇವಾಗ ಮೈಸೂರು, ಮಂಡ್ಯ, ಚನ್ನಪಟ್ಟಣ, ರಾಮನಗರ, ತುಮಕೂರು, ತುರುವೇಕೆರೆ, ಹಾಸನ, ಈ ತರ ಪ್ರತಿ ಭಾಗದಲ್ಲೂ ಪ್ರತಿ ತಾಲೂಕಲ್ಲೂ ನಮ್ಮ ಸಿನಿಮಾ ಬರ್ತಾ ಇದೆ. ಮಲೆನಾಡು ಸೈಡ್ ಅಲ್ಲೂ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ನಾರ್ತ್ ಕರ್ನಾಟಕ ಆಗಿರ್ಬೋದು, ಹುಬ್ಳಿ, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಬೆಳಗಾಮು, ಬಳ್ಳಾರಿನೂ ಬಿಟ್ಟಿಲ್ಲ ನಾವು. ಬಳ್ಳಾರಿ, ಗುಲ್ಬರ್ಗಾನು ಸಿನಿಮಾ ಬರ್ತಾ ಇದೆ. ಎಲ್ಲಾ ಕಡೆನೂ ಸಿನಿಮಾ ನೋಡೋದಕ್ಕೆ ಜನ ಟೋಟಲ್ 100+ ಥಿಯೇಟರ್ ಅಲ್ಲಿ ಪ್ಲಾನ್ ಮಾಡ್ತಿದ್ದೀರಾ? ಮೇಜರ್ ಏನಂದ್ರೆ ಈ ಸಿನಿಮಾನ ಹಳ್ಳಿ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು. ನಾವು ಸಿಂಗಲ್ ಸ್ಕ್ರೀನ್ ಹಳ್ಳಿ ಕಡೆನೇ ಜಾಸ್ತಿ ಹಳ್ಳಿ ಜನಗಳನ್ನ ಮತ್ತೆ ಥಿಯೇಟರ್ ಕರ್ಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಳ್ಳಿ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಆ ಫೀಲ್ ಸಿಕ್ತು ನಮ್ಗೆ. ಆ ಕಡೆನೂ ಮನೆ, ಈ ಕಡೆನೂ ಮನೆ, ಎಲ್ಲ ಕೂತ್ಕೊಂಡು ಮಾತಾಡೋದು. ಬಹುಶಃ ಇವತ್ತು ಸಿಟಿಗಳಲ್ಲಿ ಆ ಕೂತ್ಕೊಂಡು ಮಾತಾಡುವಂತ ಶೈಲಿನೇ ಹೋಗ್ಬಿಟ್ಟಿದೆ. ನಾವು ಇದ್ರೆ ಮೊಬೈಲ್ ಹಿಡ್ಕೊಂಡು ನಮ್ಮ ಪಾಡಿಗಿರ್ತೀವಿ, ನಾವು ಮಾತೇ ಆಡೋದಿಲ್ಲ. ಅಲ್ಲೇ ದೊಡ್ಡ ಸಮಸ್ಯೆ ಬರ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಬ್ರದರ್? ಈಗ ನೀವು ಮಾತಾಡೋದು ನೋಡಿ, ಇದು ಹೆಂಗಿದೆ ಅಂದ್ರೆ ಹಾಲು, ಯಾರೇ ಎಂಟ್ರಿ ಆದ್ರೂ ಎಲ್ಲಿ ಪಾಸ್ ಆದ್ರೂ ಈ ಮಧ್ಯದಲ್ಲೇ ಪಾಸ್ ಆಗ್ಬೇಕು. ಇಲ್ಲಿ ದೊಡ್ಡವ್ರು ಕೂತಿದ್ರು ಅಂದ್ರೆ ಅವ್ರ ಕಣ್ಮುಂದೆನೆ ಪಾಸ್ ಆಗಿ ಮಾತಾಡ್ಸೇ ಹೋಗ್ತಾರೆ. ಆಮೇಲೆ ಇಲ್ಲಿ ಬಂದ್ರೆ ಕೈಕಾಲು ತೊಳೆಯೋದಕ್ಕೂ ಒಂದು ಸೈಡ್ ಅಲ್ಲಿ ನೀರ್ ಇಡ್ತಾ ಇದ್ರು, ಅದಕ್ಕೂ ಇಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಆ ಕಾಲಿಗೆ ನೀರ್ ಹಾಕೊಂಡು ಒಳಗಡೆ ಹೋಗ್ಬೇಕು ಅಂತಾರೆ. ಹಿರಿಯವ್ರೇನ್ ಸುಮ್ನೆ ಮಾಡಿಲ್ಲ ಸರ್, ಪ್ರತಿಯೊಂದಕ್ಕೂ ಒಂದು ಅರ್ಥ ಇತ್ತು. ಅಲ್ಲಿ ಕ್ರಿಮಿಕೀಟಗಳು ಇರಬಹುದು, ಅಥವಾ ನಮ್ಗೆ ದಾರಿ ಮಧ್ಯೆ ಬರ್ಬೇಕಾದ್ರೆ ಯಾವ್ದೋ ಏನೋ ಪಾಸ್ ಆಗಿದೆ, ಗಾಳಿಗಳು ಪಾಸ್ ಆಗಿದೆ ಅಂತೆಲ್ಲ ಹಿರಿಯವ್ರು ಹೇಳ್ತಾರೆ. ಅದು ಬರಬಾರ್ದು, ಇಂಥದಕ್ಕೆಲ್ಲ ಇಟ್ಟಿದ್ದಾರೆ. ಅವ್ರು ಮಾಡಿರೋದು ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಅರ್ಥ ಇತ್ತು. ಸೊ ನನಗೆ ಇವತ್ತು ಸ್ಪೆಷಲಿ ಖುಷಿ ಆಗಿದ್ದು, ನಿಮ್ ಚಿತ್ರತಂಡದ ಜೊತೆಗೆ ನಾವ್ ಇಲ್ಲಿಗೆ ಬಂದ್ವಿ, ಈ ಮನೆಯನ್ನ ತೋರ್ಸಿದ್ವಿ. ಸುಮಾರು ಜನರಿಗೆ ಸಖತ್ ಇಷ್ಟ ಆಗಿರುತ್ತೆ ಈ ಮನೆ ಅನ್ನೋದು ನನ್ನ ಫೀಲಿಂಗ್. ಯಾಕಂದ್ರೆ ಸಿಟಿಯಲ್ಲಿರೋರು ಎಲ್ಲರಿಗೂ ಕೂಡ ಈ ತರದೊಂದು ಫೀಲಿಂಗ್ ಬೇಕು. ಇದು ಎಲ್ಲಿ ಬರುತ್ತೆ ಸರ್ ಇದೀಗ ಮನೆ? ಚನ್ನಪಟ್ಟಣದ ಯಾವ ಹಳ್ಳಿ ಇದು? ಇದು ಚನ್ನಪಟ್ಟಣದಿಂದ ಸ್ವಲ್ಪ ಒಳಗೆ ಬಂದ್ರೆ 4-5 ಗಗಚಗೆರೆ ಅಂತ ಊರು. ಗಗಚಗೆರೆ ಅಂತ ಬಂದ್ರೆ ತುಂಬಾ ದೊಡ್ಡ ಊರು ಇದೆ. ಆಕ್ಚುಲಿ ಇಲ್ಲಿ 1600 ಏನೋ ಮನೆಗಳಿದಾವೆ, ಜನ 1,500 ಜನ ಇದೆ. ತುಂಬಾ ದೊಡ್ಡ ಊರು ಇದು. ಎಲ್ಲೋದ್ರೂ ನೀವು ಒಂದ್ ರೋಡಲ್ಲಿ ಹೋದ್ರೆ ನೆಕ್ಸ್ಟ್ ರೋಡಿಗೆ ಬರ್ಬೇಕಾದ್ರೆ ನೀವು ಕನ್ಫ್ಯೂಷನ್ ಆಗಿರ್ತೀರ. ದೊಡ್ಡ ಊರು ಇದು, ಒಂಥರ ಬೆಂಗಳೂರು ಗಲ್ಲಿ ತರ ಆಗ್ಬಿಟ್ಟಿದೆ. ತುಂಬಾ ದೊಡ್ಡ ಊರು. ಆಮೇಲೆ ಇಲ್ಲಿ ಜನಗಳಷ್ಟೇ ತುಂಬಾ ಒಳ್ಳೆ ಮನ್ಸಿರೋ ಜನ ಇಲ್ಲಿ. ಸೊ ನಮ್ಗೆ ಇವಾಗ ಒಂದೂವರೆ ತಿಂಗಳು ನಾವ್ ಇಲ್ಲೇನು ಶೂಟ್ ಮಾಡೋದ್ವಿ. ಪ್ರತಿಯೊಬ್ಬರು ಅಷ್ಟು ಪ್ರೀತಿ ತೋರಿಸಿರುವಂತ ಜಾಗ ಇದು ತಕ್ಷಗೆರೆ. ಆ ದೇವಸ್ಥಾನದ ಅಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನದ ನಾವು ಹೇಳ್ತೀವಿ ನಿಮ್ಗೆ ನೆಕ್ಸ್ಟ್. ಖಂಡಿತ. ಬೆಂಗಳೂರು ಸರ್,
ಅಕಸ್ಮಾತ್ ಸಿಟಿಲಿ ಬೆಂಗಳೂರು ಸಿಟಿಲಿ ರೋಡಲ್ಲಿ ಅವ್ರ ಮನೆನೂ ಅಲ್ಲ ಮನೆ ಒಳಗೂ ಅಲ್ಲ ಆ ರೋಡಲ್ಲಿ ಶೂಟ್ ಮಾಡ್ತಿದ್ರೆ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಬಿಡೋದು ಇಲ್ಲಿ ಮಾಡ್ತಿದ್ದೀರಾ ಅಂತ ಕಳ್ಸ್ಕೊಡ್ಬಿಡೋದು ಆತರ ನಡೆಯುತ್ತೆ. ಇಲ್ಲಿ ಹೆಂಗಂದ್ರೆ ಇದು ಹಳ್ಳಿನೇ ಸ್ಟುಡಿಯೋ ನಮ್ಗೆ. ಇಲ್ಲಿ ಯಾವ್ದೇ ಮನೆಗೆ ಹೋಗಿ ಇಮಿಡಿಯೇಟ್ ಆಗಿ ಯಾವ್ದೇ ಮನೆಗೆ ಹೋಗಿ ಶೂಟ್ ಮಾಡ್ಬೋದು, ಅಷ್ಟೊಳ್ಳೆ ಜನ. ಮತ್ತೆ ಹಸು ಇಟ್ಕೊಂಡು ಹೋಗ್ತಾ ಇದ್ರೆ ಅಣ್ಣ ಸ್ವಲ್ಪ ಬಾಣ ಸ್ವಲ್ಪ ಶೂಟ್ ಮಾಡ್ತೀವಿ, ಸ್ವಲ್ಪ ಹಿಂದೆ ಹಸು ಇಟ್ಕೊಂಡು ಬರೋದು ವಾಪಸ್ಸು. ಸಂಜೆ ಆದ್ರೆ ಇಲ್ಲ ಹಾಲಿನ ಡೈರಿ ಇದೆ, ಎಲ್ಲರೂ ಲೈನ್ ಅಲ್ಲಿ ಹಾಲಿನ ಕ್ಯಾನ್ ಇಟ್ಕೊಂಡು ಹಾಲ್ ಹಾಕಕ್ ಬರೋರು. ಅವ್ರನ್ನೆಲ್ಲ ನಾವ್ ಹೇಗಂದ್ರೆ ಆ ಟೈಮ್ ನಮ್ಗೆ ಗೊತ್ತಿರೋದು ಇಷ್ಟೊತ್ತಿಗೆಲ್ಲ ಹಾಲಿನ ಡೈರಿ ಬರ್ತಾರೆ ಅಂದ್ರೆ ಹೀರೋ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಅಲ್ವಾ, ಸೊ ಇನ್ನೊಂದು ಹಾಲಿನ ಡೈರಿ ಕಟ್ಸಿದಾನೆ, ಜನ ಎಲ್ಲ ಬರೋದು. ಆ ಪೋರ್ಷನ್ ಎಲ್ಲ ಇಲ್ಲಿ ಜನಗಳನ್ನ ಇಟ್ಕೊಂಡ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ಸಂಜೆ ಆದ ತಕ್ಷಣ ಎಲ್ಲರ ಕೈಯೆಲ್ಲ ಒಂದು ಕ್ಯಾನ್ ಇರೋದು ಹಾಲಿಂದು, ಬಿದ್ ಬರುತ್ತಲ್ಲ ಆ ತರ ಕ್ಯಾನ್ ಇಟ್ಕೊಂಡು ಎಲ್ಲರೂ ಲೈನ್ ಬಂದಿರೋದು, ಲೈನ್ ಅಲ್ಲಿ ನಿಲ್ಲೋರು, ಅವೆಲ್ಲ ತುಂಬಾ ಮಜಾ ಕೊಟ್ಟಿರೋ. ಬ್ಯೂಟಿಫುಲ್. ಮೇಡಮ್ ನಿಮ್ಗೆ ಏನ್ ಅನಿಸ್ತು? ನನ್ಗೆ ಈ ಊರಿಗೆ ಬರೋದಂದ್ರೆ ಖುಷಿ. ನಿಮ್ಮನೆ ಇದು? ಓಕೆ ಓಕೆ. ಫಿಲಮ್ ಅಲ್ಲ, ಬರೀ ರಿಯಲ್ ಅಲ್ಲೂ ಮನೆ ತರನೇ, ಮನೆ ತರ ಫೀಲಿಂಗ್ ಬರುತ್ತೆ ಇಲ್ಲಿ. ಶೂಟಿಂಗ್ ಏನೇನಿತ್ತು ಅಲ್ಲ ಇಲ್ಲಿ, ಸುಧಾರಾಣಿ ಮ್ಯಾಮ್ ಜೊತೆ ಆಗ್ಲಿ, ಜಯ ಜೊತೆ ಆಗ್ಲಿ, ತುಂಬಾ ಚೆನ್ನಾಗಿತ್ತು ಇಲ್ಲಿ ಅಂತೂ. ಇಲ್ಲಿ ಬರೋದು, ಇಲ್ಲಿ ಇವತ್ತು ಸೀನ್ ಇದೆ ಅಂದ್ರೆ ಖುಷಿ, ಅದು ಇಲ್ಲಿ ಇರ್ಬೋದು ನಾವು ಅಂತ ಕಾಯ್ತಾ ಇದ್ದೀನಿ 21st ನೋಡಕ್ಕೆ ಇದೆಲ್ಲ ಥಿಯೇಟರ್ಸ್ ಅಲ್ಲಿ. ಎಸ್ ಎಸ್, ಖಂಡಿತ ನಮ್ ಜನತೆ ಈ ಸಿನಿಮಾನ ಕೈ ಹಿಡಿಬೇಕು. ಮತ್ತೆ ಕನ್ನಡ ಚಿತ್ರವನ್ನ ನಾವು ಬೆಳೆಸಲೇಬೇಕು, ಚಿತ್ರರಂಗವನ್ನು ಕೂಡ ನಾವು ಬೆಳೆಸಬೇಕು. ಯಾಕಂದ್ರೆ ಇವತ್ತು ಸಂಕಷ್ಟದಲ್ಲಿದ್ದೀವಿ, ಥಿಯೇಟರ್ ಜನ ಬರ್ತಿಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲೂ ನೀವು ಒಂದು ಒಳ್ಳೆ ಬಜೆಟ್ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಅಷ್ಟು ದುಡ್ಡನ್ನ ಹಾಕಿ ಅದನ್ನ ರೆಡಿ ಮಾಡಿ ಜನತೆ ಕೊಡ್ತಾ ಇದ್ದೀರಾ. ನಿಮ್ಮ ಅನೇಕ ಜನರ ಪರಿಶ್ರಮ ಈ ಸಿನಿಮಾಗಿದೆ. ಯಾಕಂದ್ರೆ ಸಿನಿಮಾ ಅನ್ನೋದು ನಾವು ಒಂದಿನ ರಿಲೀಸ್ ಅಂತ ಹೇಳ್ತೀವಿ, ಆದ್ರೆ ಅಲ್ಲ, ಅದ್ರ ಹಿಂದೆ ವರ್ಷ. ಅವರೇ ಹೇಳಿದ್ರು ಹೋದ ವರ್ಷ ಈ ಟೈಮ್ಗೆ ಇಲ್ಲಿಗೆ ನಾವು ಶೂಟಿಂಗ್ ಬಂದಿದ್ವಿ ಅಂತ. 1 ವರ್ಷ ಶೂಟಿಂಗ್ ಆಗಿ ಅದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಎಲ್ಲ ಮುಗಿಸಿ ಓಕೆ ಈಗ ನಾವು ಥಿಯೇಟ್ರಿಗೆ ಕೊಡಬಹುದು ಅಂದಾಗ ಅದ್ರ ಹಿಂದೆ ಆಗುವಂತ ಶ್ರಮದ ಬೆಲೆ ಎಷ್ಟಿರಬಹುದು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ನನಗೆ ಇಲ್ಲಿಗೆ ಚಿತ್ರತಂಡವನ್ನೂ ಮಾತಾಡಿಸ್ಬೇಕಿತ್ತು, ಜೊತೆಗೆ ಈ ಒಂದು ಮನೆಯೂ ತೋರಿಸ್ಬೇಕಿತ್ತು. ತೊಟ್ಟಿ ಮನೆಯನ್ನು ತೋರಿಸಿರೋದು, ಜೊತೆಗೆ ಈ ಚಿತ್ರತಂಡದ ಜೊತೆಗೆ ತೋರಿಸಿರೋದು ತುಂಬ ಖುಷಿ ಆಯಿತು. ನೀವು ಕೂಡ ಈ ಸಿನಿಮಾವನ್ನು ಗೆಲ್ಲಿಸಿ, ಈ ಕಡೆಯವ್ರು ಯಾರಾದರೂ ಇದ್ದರೆ ಒಮ್ಮೆ ಈ ಮನೆಯನ್ನು ನೋಡ್ಬೇಕಂದ್ರೂ ಧಾರಾಳವಾಗಿ ಬರ್ಬೋದು. ಇಲ್ಲಿ ಶೂಟಿಂಗ್ಗಳು ಆಗ್ತಾ ಇರುತ್ತಂತೆ, ಆದರೂ ಫ್ರೀ ಇದ್ದಾಗ ಒಮ್ಮೆ ಮನೆಯನ್ನು ನೋಡ್ಬೋದು. ನಿಮ್ಮವ್ರು ಯಾರಿಗಾದರೂ ಶೂಟಿಂಗಿಗೆ ಬೇಕು ಅಂದರೂ ಕೂಡ ಮನೆಯನ್ನು ಕೊಡ್ತಾರೆ. ಆದರೆ ಮನೆಯನ್ನು ಹೀಗೆ ಇರೋದಕ್ಕೆ ಬಿಡಿ, ಬಹುಶಃ ಶೂಟಿಂಗ್ ಬಂದವರೆಲ್ಲ ಮನೆಯನ್ನು ಹಾಳು ಮಾಡ್ತಾರೆ ಅನ್ನುವಂಥ ಒಂದು ಆಪಾದನೆ ಇದೆ. ಅದು ಆಗೋದು ಬೇಡ, ಹಳೆ ಕಾಲದ ಹಾಗೆ ಇರಲಿ. ಅವ್ರು ಹೇಳ್ತಾರಲ್ಲ, ನೀವು ಬಂದಾಗ ಹೇಗಿತ್ತು ಹಾಗೆ ಯಾರೇ ಬಂದ್ರು ಹಾಗೆ ಇಟ್ಕೊಳ್ಳಿ ಅಲ್ವಾ. ಎಸ್, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ನೋಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.